जय राम कृष्ण। जय राम कृष्ण। ओम जननीं शारदां देवीं रामकृष्णं जगद्गुरुं पादपद्मे तयो श्रुत्वा प्रणमामि मुहुर्मुहुः। नमः श्री यतिराजाय विवेकानन्दसूरये सच्चित्सुखस्वरूपाय स्वामिने तापहारिणे गुरुब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। वेदांत निलय श्रीमान् कल्याण गुणसागरः भक्तप्रियो जगन्नाथः श्रीनिवासोस्तु मे हृदि। ನಾನು ಮಾತನಾಡಿದ್ದು ಕೇಳ್ತಾ ಇದ್ದೀರಾ ಎಲ್ರಿಗೂ? ಸ್ವಾಮೀಜಿ ಕೇಳ್ತಾ ಇದೆ ಸ್ವಾಮೀಜಿ, ಕೇಳ್ತಾ ಇದೆ ಸ್ವಾಮೀಜಿ. ಕ್ಷೇಮಂಕರಿ ಸತ್ಸಂಗ ಕೇಂದ್ರ ಬೆಂಗಳೂರು ಇವರ ಪರವಾಗಿ ಸ್ವಾಮೀಜಿಯವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಸುಮೇಧಾನಂದರು ಈ ತರ ಮಂಗಳವಾರ ದಿವಸ ಸತ್ಸಂಗ ನಡೀತಾ ಇದೆ, ಅಲ್ಲಿ ನೀವು ಸತ್ಸಂಗದಲ್ಲಿ ಯಾವುದಾದ್ರು ವಿಚಾರವನ್ನು ಮಾತನಾಡಬೇಕು ಅಂತ ಹೇಳಿ. ಕೊನೆಗೆ ಸುರೇಶ್ ಅವರು ಕೂಡ ನನಗೆ ಮಾತನಾಡಿದ್ರು ನನ್ನ ಜೊತೆಗೆ. ಆಮೇಲೆ ಅವ್ರು ನನಗೆ ಕೊಟ್ಟಿರ್ತಕ್ಕಂತಹ ವಿಷಯ ಏನು ಅಂತ ಹೇಳಿದ್ರೆ, ನೀನು ಚಾಲಕ ಶಕ್ತಿ, ನಾನೊಂದು ಯಂತ್ರ. ಯು ಆರ್ ದಿ ಆಪರೇಟರ್, ವಿ ಆರ್ ದಿ ಮೆಷಿನ್ಸ್. ಈ ಒಂದು ವಿಷಯದ ಮೇಲೆ ಮಾತನಾಡಲಿಕ್ಕೆ ಮಾಡುದು. ಬಹಳ ಸುಂದರವಾಗಿರ್ತಕ್ಕಂತಹ ಹಾಗೂ ಅರ್ಥಗರ್ಭಿತವಾಗಿರ್ತಕ್ಕಂತಹ ವಿಷಯ. ಶ್ರೀರಾಮಕೃಷ್ಣರಿಗೆ ಇದು ಬಹಳ ಸ್ವಾಭಾವಿಕವಾಗಿತ್ತು, ಈ ಒಂದು ಭಾವ. ಅವರು ಯಾವಾಗಲೂ ಹೇಳ್ಕೊಳ್ತಾ ಇದ್ರು, ಅಮಿ ಜಂತ್ರ ತುಮಿ ಜಂತ್ರಿ. ಅಂದ್ರೆ ನಾನೊಂದು ಯಂತ್ರ, ನೀನು ಆ ಯಂತ್ರ ನಡೆಸ್ತಕ್ಕಂಥವಳು, ನೀನು ತಾಯಿ ಅಂತ ಹೇಳಿ ಆ ತಾಯಿ ಹತ್ರ ಯಾವಾಗಲೂ ಇದು ಮಾಡ್ತಾ ಇದ್ರು. ಆ ಭಜನೆ ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು, ಸಕಲಿ ತುಮಾರಿಚ್ಛಾ ಇಚ್ಛಾಮೋಯಿ ತಾರಾ ತುಮಿ ಅಂತ ಹೇಳಿ ಬೆಂಗಾಳಿಯಲ್ಲಿ ರಾಜ ನವಚಂದ್ರ ಅಂತ ಹೇಳಿ ಅವರು ರಚಿಸಿದ್ರು. ಅದನ್ನ ಶ್ರೀರಾಮಕೃಷ್ಣರು ಇದನ್ನ ಯಾವಾಗಲೂ ಹಾಡ್ಕೊಳ್ತಾ ಇರೋರು. ಇದು ಈ ಭಕ್ತಿಯಲ್ಲಿ ಸೇರ್ತಕ್ಕಂಥ ಒಂದು ಪರಾಕಾಷ್ಠೆಯ ಒಂದು ಸ್ಥಿತಿ. ನೀನು ಚಾಲಕ ಶಕ್ತಿ, ನಾನು ಒಂದು ಯಂತ್ರ ಅಂತಕ್ಕಂಥದ್ದು. ನಾವೆಲ್ಲ ಯಂತ್ರಗಳು, ಆ ಭಗವಂತ ಚಲಿಸ್ತಕ್ಕಂಥವನು ಅಂತ ಹೇಳಿ. ನಮ್ಮ ಶಾಸ್ತ್ರಗಳಲ್ಲಿ ಕೂಡ ಈ ವಿಷಯ ಬರ್ತದೆ. ತೃಣಮತ್ವಿ ನ ಚಲತಿ ತೇನ ವಿನ. ಅವನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಚಲಿಸುವುದಿಲ್ಲ ಅಂತ ಹೇಳಿ. ಹಾಗಾಗಿ ಮುಖ್ಯವಾಗಿ ನಮಗೆ ಈಗ ನಾವು ಇರತಕ್ಕಂತಹ ಈ ಒಂದು ಕಾಲದಲ್ಲಿ ನಮಗೆ ಒಂದು ಆಧ್ಯಾತ್ಮಿಕ ಮಾರ್ಗ ಅನುಸರಣೆ ಮಾಡಬೇಕಾದ್ರೆ ದಿವ್ಯತರರಾದಂತಹ ಶ್ರೀರಾಮಕೃಷ್ಣರು, ಶಾರದಾ ಮಾತೆ ಹಾಗೂ ಸ್ವಾಮಿ ವಿವೇಕಾನಂದರು ನಮಗೆ ಅತ್ಯುತ್ತಮ ಮಾರ್ಗದರ್ಶಿಗಳು. ನಾವೆಲ್ಲ ಭಕ್ತರು ಅವರ ಒಂದು ಆಶೀರ್ವಾದದಿಂದ, ಅವರ ಒಂದು ಆಶ್ರಯವನ್ನ ನಾವು ಪಡ್ಕೊಂಡಿರೋದು ನಮ್ಮೆಲ್ರಿಗೂ ಒಂದು ಬಹಳ ಸೌಭಾಗ್ಯದ ವಿಷಯ ಅಂತಲೇ ಹೇಳ್ಬೇಕು. ಯಾಕಂತ ಹೇಳಿದ್ರೆ, ನಾವು ಇರತಕ್ಕಂತಹ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆಧ್ಯಾತ್ಮಿಕ ಜೀವನವನ್ನು ಹೇಗೆ ನಡೆಸಬೇಕು, ತನ್ಮೂಲಕ ನಾವು ಮನಃಶಾಂತಿಯನ್ನ, ಆನಂದವನ್ನ ಹೇಗೆ ಹೊಂದಬೇಕು ಅನ್ನತಕ್ಕಂಥದ್ದನ್ನ ಅವರು ನಮಗೆ ಹೇಳಿದ್ದಲ್ಲದೇ ವಿಶೇಷವಾಗಿ ಶಾರದಾ ಮಾತೆಯವರು ಅದನ್ನ ಜೀವಿಸಿ ತೋರಿಸಿದ್ದಾರೆ. ಹೀಗಾಗಿ ಇಂಥ ಒಂದು ವಿಷಯವನ್ನ ತಿಳ್ಕೊಳ್ಬೇಕಾದ್ರೆ ಮೊದಲು ಈ ಒಂದು ಆಧ್ಯಾತ್ಮಿಕ ಸಾಧನೆ ಅನ್ನತಕ್ಕಂಥ ನಾವು ತಿಳ್ಕೊಳ್ಬೇಕು. ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಖ್ಯವಾಗಿ ಭಗವಂತ ಅವನು ಈ ಸೃಷ್ಟಿಯನ್ನ ಮಾಡಿರ್ತಕ್ಕಂಥವನು, ಹಾಗೂ ಅವನು ಸಚ್ಚಿದಾನಂದ ಸ್ವರೂಪನು. ಅವನಿಂದ ನಾವು ದೂರವಿದ್ದ ಹಾಗೆ ನಮ್ಮ ದುಃಖ ದುಮ್ಮಾನಗಳು ಹೆಚ್ಚಾಗ್ತಾ ಹೋಗ್ತವೆ. ಯಾವಾಗ ನಾವು ಅವನ ಬಳಿಗೆ ಹೋಗ್ತೀವೋ, ಅವನ ಬಳಿ ಸಾರ್ತೇವೋ, ಆಗ ನಮಗೆ ಮನಃಶಾಂತಿ, ಆನಂದ ಇವುಗಳೆಲ್ಲ ದೊರಕುತ್ತದೆ ಅಂತ ಹೇಳಿ ಈ ಒಂದು ಆಧ್ಯಾತ್ಮಿಕ ಸಾಧನೆ ಒಂದು ಮುಖ್ಯವಾಗಿರತಕ್ಕಂತಹ ಅಂಶ ಇದೆ. ಯಾಕೆಂದ್ರೆ ನಮ್ಮೆಲ್ರಿಗೂ ಗೊತ್ತು, ಈ ಒಂದು ಪ್ರಪಂಚದಲ್ಲಿ ನಾವು ಜೀವನವನ್ನು ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯ ಕರ್ಮಗಳನ್ನ ಮಾಡಬೇಕು. ಈ ಕರ್ಮಗಳನ್ನ, ಕೆಲಸಗಳನ್ನ ನಾವು ಮಾಡ್ತಾ ಇದ್ರೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದರಲ್ಲಿ ಒಂದು ರೀತಿಯ ಆಸಕ್ತಿ ಬಂದು ಅದು ಬಂಧನ ಹೇತುವಾಗ್ತದೆ. ಹೇಗೆ ಬಂಧನ ಹೇತುವಾಗ್ತದೆ, ಅದು ಕಾರಣವಾಗ್ತದೆ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ಕೆಲಸ ಮಾಡಿದೀವಿ ಅಂತ ಇಟ್ಕೊಳ್ಳಿ, ಸ್ವಾಭಾವಿಕವಾಗಿ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಭಾವ ಇದ್ದೇ ಇರ್ತದೆ. ಹೀಗಾಗಿ ಈ ಭಾವದಲ್ಲಿ ನಾವು ಮಾಡ್ತಾ ಇರುವಾಗ ನಾವು ಯಾರಿಗಾದಕ್ಕೋಸ್ಕರವಾದ್ರೂ ಏನಾದ್ರೂ ಒಂದು ಮಾಡಿದ್ರೆ, ನಾವು ಒಂದು ಮಾಡಿರ್ತಕ್ಕಂತಹ ಒಂದು ಕೆಲಸವನ್ನ ಜನ ಮೆಚ್ಚಬೇಕು ಅನ್ನತಕ್ಕಂಥ ಒಂದು ಇದಿರ್ತದೆ. ಆಮೇಲೆ ಎಷ್ಟೋ ಜನ ಇನ್ನು ಮುಂದೆ ಹೋಗಿ
ಪ್ರತಿಯೊಂದು ಕೆಲಸಕ್ಕೂ ಏನೋ ಒಂದು ಪ್ರತಿಫಲವನ್ನು ಬಯಸ್ತಾ ಇರ್ತಾರೆ. ಆದ್ರೆ ಈ ಪ್ರಪಂಚದ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ, ನಮಗೆ ಏನು ಕೆಲಸ ಮಾಡಿದ್ರು ಅದಕ್ಕೆ ಸರಿಯಾದ ಪ್ರತಿಫಲ ಸಿಗೋದಿಲ್ಲ. ಬರೀ ಅಷ್ಟೇ ಅಲ್ಲ, ಪ್ರತಿಫಲವನ್ನ ಆಶಿಸಿ ನಾವು ಕೆಲಸವನ್ನು ಮಾಡ್ತಾ ಇದ್ರೆ, ಆ ಪ್ರತಿಫಲ ಅಪೇಕ್ಷೆಯಿಂದ ಕೆಲಸವನ್ನು ಮಾಡ್ತಾ ಇದ್ರೆ ಡಿಸಪಾಯಿಂಟ್ ಆಗ್ತಾ ಇರಬೇಕಾಗ್ತದೆ ಯಾವಾಗ್ಲೂ. ಅದೇ ನಮ್ಮ ದುಃಖಗಳಿಗೆ ಕಾರಣವಾಗ್ತದೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಾಧ್ಯವಾದಷ್ಟು ಈ ಒಂದು ಮನುಷ್ಯ ಜೀವನದ ಒಂದು ಗುರಿ, ಉದ್ದೇಶ, ಶ್ರೀರಾಮಕೃಷ್ಣ ಹೇಳೋ ಹಾಗೆ ಇದು ಭಗವಂತನ ಸಾಕ್ಷಾತ್ಕಾರ. ಯಾಕೆ ಅಂತ ಹೇಳಿದ್ರೆ, ಅವನ ಹತ್ರ ಹೋದ ಹಾಗೆ, ಅವನಲ್ಲಿ ನಾವು ಒಂದಾದ್ರೆ ಆಗ ನಮಗೆ ಈ ಒಂದು ಪ್ರಪಂಚಕ್ಕೆ ಬರ್ತಕ್ಕಂತ ಅಗತ್ಯವಿರುವುದಿಲ್ಲ. ಯಾಕೆ ಈ ಪ್ರಪಂಚಕ್ಕೆ ಬರಬಾರದು ನಾವು? ಯಾಕೆಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಗೊತ್ತಿದೆ, ಪ್ರತಿನಿತ್ಯದ ಅನುಭವ ಏನು ಅಂತ ಹೇಳಿದ್ರೆ ಇದು ದುಃಖಗಳಿಂದ ತುಂಬಿದೆ. ಯಾಕೆ ದುಃಖಗಳಿಂದ ತುಂಬಿದೆ ಅಂತ ಹೇಳಿದ್ರೆ, ಸುಖವನ್ನು ನಾವು ಬಯಸ್ತೀವಿ, ಆದ್ರೆ ನಮಗೆ ಪ್ರತಿಫಲವಾಗಿ ದುಃಖ ಸ್ವಾಭಾವಿಕವಾಗಿ ಸಿಗ್ತದೆ. ಇಂಥ ಒಂದು ಪ್ರಪಂಚದಲ್ಲಿ ಈ ಜನನ ಮರಣ ಅಂತಕ್ಕಂತಹ ಚಕ್ರ ಇರೋದ್ರಿಂದ ಈ ಒಂದು ದುಃಖದಿಂದ ನಾವು ಹೊರಗಡೆ ಬರಬೇಕು ಅಂತ ಹೇಳಿ ಮನುಷ್ಯನಿಗೆ ಸುಖವನ್ನ ಅರಸ್ತಾ ಕೊನೆಗೆ ನಿಧಾನವಾಗಿ ಅನುಭವ ಆಗುತ್ತೆ. ಸುಖ ಅನ್ನತಕ್ಕಂಥದ್ದು ಈ ಪ್ರಪಂಚದಲ್ಲಿ ಇಲ್ಲ. ಯಾಕೆಂತ ಹೇಳಿದ್ರೆ, ಪ್ರತಿಯೊಂದು ಸುಖಕ್ಕೂ ಅದಕ್ಕೆ ಒಂದು ದುಃಖ ಅನ್ನತಕ್ಕಂಥದ್ದು ಇದ್ದೇ ಇದೆ ಪರಿಣಾಮವಾಗಿ ಅನ್ನತಕ್ಕಂಥದ್ದು ಮನುಷ್ಯನಿಗೆ ಗೊತ್ತಾಗ್ಬಿಟ್ಟು ಕೊನೆಗೆ ಮನುಷ್ಯನಲ್ಲಿ ಆ ಒಂದು ಜ್ಞಾನೋದಯ ಉಂಟಾಗತ್ತೆ. ಏನು ಅಂತ ಹೇಳಿದ್ರೆ, ಇದು ನಾವು ಏನನ್ನು ಹುಡುಕ್ತಾ ಇದ್ದೇವೋ ನಮ್ಗೆ ಸಿಕ್ಕೋದಿಲ್ಲ ಅಂತ ಹೇಳಿ. ಈ ಜ್ಞಾನೋದಯವಾದಾಗ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಸಿಕ್ಕತಕ್ಕಂತಹ ಸುಖ ಏನು, ಈಗ ಸುಖ ಸಿಕ್ಕಿದ್ರೆ ಮರುಕ್ಷಣದಲ್ಲಿ ದುಃಖ ಬರ್ತದೆ. ಸುಖ ಅನ್ನತಕ್ಕಂಥದ್ದು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿರ್ತಕ್ಕಂಥ ಯಾವುದು ಕೂಡ ಶಾಶ್ವತವಾಗಿದ್ದಲ್ಲ. ಈ ಒಂದು ಅನುಭವ ಆದಾಗ ಆ ಶಾಶ್ವತವಾಗಿರ್ತಕ್ಕಂಥ ಸುಖಕ್ಕಾಗಿ ಅಥವಾ ಆನಂದಕ್ಕಾಗಿ ಅಥವಾ ಈ ಒಂದು ಚಕ್ರದಿಂದ ಮುಕ್ತನಾಗ್ಲಿಕ್ಕೆ ಆ ಅನ್ವೇಷಣೆ, ಭಗವದ್ ಅನ್ವೇಷಣೆ ಅಥವಾ ಸತ್ಯಾನ್ವೇಷಣೆ ಏನಾದ್ರೂ ಹೇಳಿ, ಅದು ಪ್ರಾರಂಭವಾಗುತ್ತೆ. ಅದು ಪ್ರಾರಂಭವಾದಾಗ ನಮ್ಮ ಈ ಒಂದು ಭಾರತೀಯ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನೀವು ನೋಡಿದ್ರೆ, ಬಹಳ 5,000 ವರ್ಷಗಳಿಂದ ಈ ಒಂದು ಆಧ್ಯಾತ್ಮಿಕ ಅಂದ್ರೆ ಲೆಕ್ಕ ಸಿಗ್ತಾ ಇರೋ ಪ್ರಕಾರ 5,000 ವರ್ಷಗಳಿಂದ ಈ ಒಂದು ಆಧ್ಯಾತ್ಮಿಕ ಸಂಸ್ಕೃತಿ ಅನ್ನೋದು ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ನಮ್ಮವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಸತ್ಯಾನ್ವೇಷಣೆ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಮಾರ್ಗ ಇದೆ. ಆ ಮಾರ್ಗ ಏನು, ಅದಕ್ಕೆ ಏನ್ ಹೇಳ್ತೀವಿ ನಾವು? ಅದಕ್ಕೆ ಯೋಗ ಅಂತ ಹೇಳ್ತೀವಿ. ಈ ಯೋಗದಲ್ಲಿ ಮುಖ್ಯವಾಗಿ ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನಯೋಗ, ರಾಜಯೋಗ ಅನ್ನತಕ್ಕಂಥ 4 ಯೋಗಗಳಿವೆ. ಅವರವರ ಸ್ವಭಾವಕ್ಕೆ ಅನುಗುಣವಾಗಿ, ಅಂದ್ರೆ ಒಂದು ರ್ಯಾಷನಲ್ ಆಗಿ ಆಲೋಚನೆ ಮಾಡ್ತಕ್ಕಂಥವ್ರು, ಬುದ್ಧಿಮತ್ತೆ ಇರ್ತಕ್ಕಂಥವ್ರು, ಅಂದ್ರೆ ಅಂಥವ್ರು ಏನ್ ಮಾಡ್ತಾರೆ, ರ್ಯಾಷನಲ್ ಆಗಿ ಆಲೋಚನೆ ಮಾಡ್ತಕ್ಕಂಥವ್ರು ಅಂಥವ್ರು ರಾಜಯೋಗವನ್ನ ಹಿಡ್ಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಅದು ಮನಸ್ಸಿನ ಅನ್ವೇಷಣೆ ಮಾಡ್ಬೇಕಾದ್ರೆ ಇದಮಿತ್ತಂ ಒಂಥರ ಸೈಂಟಿಫಿಕ್ ತರ ಅದು. ಇನ್ನೊಂದೇನು ಅಂತ ಹೇಳಿದ್ರೆ, ಯಾರಿಗೆ ಆ ಒಂದು ಬುದ್ಧಿಮತ್ತೆ ಬಹಳ ಪ್ರಖರವಾಗಿರುತ್ತೋ ಅಂಥವ್ರು ಜ್ಞಾನಯೋಗವನ್ನು ಹುಡ್ಕೊಳ್ತಾರೆ. ಜ್ಞಾನಯೋಗ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಪ್ರಪಂಚ ಅನ್ನತಕ್ಕಂಥದ್ದು ಯಾವಾಗ್ಲೂ ಬದಲಾಗ್ತಾ ಇರತಕ್ಕಂಥದ್ದು. ನಾವು ಏನ್ ನೋಡ್ತಾ ಇದ್ದೀವೋ ಅದು ಇವತ್ತಿರೋದು ನಾಳೆ ಇರೋದಿಲ್ಲ, ನಾಳೆ ಬದಲಾಗಿರ್ತದದು. ಹೀಗಾಗಿ ಈ ಪ್ರಪಂಚದಲ್ಲಿ ಶಾಶ್ವತವಾಗಿರ್ತಕ್ಕಂಥವನು ಆ ಪರಬ್ರಹ್ಮ, ಅವನನ್ನು ಪಡಿಬೇಕಾದ್ರೆ ನಾವೇನ್ ಮಾಡ್ಬೇಕು? ಶ್ರವಣ, ಮನನ, ನಿಧಿಧ್ಯಾಸನ, ಈ ಮೂಲಕ ನಾವು ಅದನ್ನ ಪಡಿಬೇಕು ಅಂತೇಳಿ. ಆದ್ರೆ ಈ ಮಾರ್ಗವನ್ನ ಅನುಸರಿಸಲಿಕ್ಕೆ ಯೋಗ್ಯತೆ ಇರತಕ್ಕಂಥವ್ರು ಬಹಳ ಕಡಿಮೆ ಮಂದಿ. ಯಾಕಂತ ಹೇಳಿದ್ರೆ, ನಮಗೆ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂತಹ ಪ್ರಪಂಚ ಅದು ಮಿಥ್ಯೆ, ಅಂದ್ರೆ ಯಾವಾಗ್ಲೂ ಬದಲಾಗ್ತಾ ಇರ್ತದೆ, ನಿಜವಾಗಿಯೂ ಅದಕ್ಕೆ ಅಸ್ತಿತ್ವ ಇಲ್ಲ ಅಂತ ಹೇಳಿ ಆ ಒಂದು ಭಾವದಲ್ಲಿ ಜೀವನ ನಡೆಸೋದು, ಆ ಒಂದು ಅನುಭವವನ್ನು ಹೊಂದತಕ್ಕಂಥದ್ದು ಅಷ್ಟು ಸುಲಭ ಆಗಿರ್ತಕ್ಕಂಥದ್ದಲ್ಲ. ಎಲ್ಲೋ ಕೆಲವರು ಮಾತ್ರ ಇದನ್ನ ಮಾಡಬಲ್ಲರು, ಅಂತ ಬುದ್ಧಿಮತ್ತೆ ಇರ್ತಕ್ಕಂಥವ್ರು, ಅಂತ ಮಾನಸಿಕ ಶಕ್ತಿ ಇರ್ತಕ್ಕಂಥವ್ರು. ಹಾಗಾಗಿ ಹೆಚ್ಚಿನ ಜನರಿಗೆ ಈ ಒಂದು ಕರ್ಮ ಮತ್ತು ಭಕ್ತಿ ಇವೆರಡರ ಒಂದು ಸಂಗಮ ಅನ್ನತಕ್ಕಂಥದ್ದು ಆಧ್ಯಾತ್ಮಿಕ ಜೀವನಕ್ಕೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ, ನಾವಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ಮ, ಭಕ್ತಿ, ಜ್ಞಾನ ಮತ್ತು ಯೋಗ, ರಾಜಯೋಗ, ಈ 4ನ್ನು ನಾವು ಇದು ಮಾಡ್ಬಿಟ್ಟು ಸಾಧನೆ ಮಾಡಬೇಕು, ಒಟ್ಟಿಗೆ ಸೇರಿಸಿ ಅಂತ ಹೇಳಿ ಶ್ರೀರಾಮಕೃಷ್ಣರು, ಸ್ವಾಮಿ ವಿವೇಕಾನಂದರು, ಶಾರದಾ ಮಾತಾ ನಮಗೆ ಅದನ್ನ ಅವರ ಬೋಧನೆಯ ಮೂಲಕ ಮತ್ತು ಅವರ ಅನುಭವಗಳ ಮೂಲಕ ನಮಗೆ ತಿಳಿ ಹೇಳಿದ್ರು. ಹೀಗಾಗಿ ಈ ಒಂದು ಇದನ್ನ ಮೊದ್ಲೇನೆ ಶ್ರೀಕೃಷ್ಣ ನಮ್ಗೆ ಮೊದಲು ಹೇಳಿದ, ಯೋಗಾಚಾರ್ಯನಾಗಿರ್ತಕ್ಕಂಥ ಶ್ರೀಕೃಷ್ಣ ಪ್ರಪಂಚಕ್ಕೆ ತಿಳಿಸಿದ್ದ. ಆದ್ರೆ ಬರ್ತಾ 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 ಕಾಲ ಅಂತಕ್ಕಂಥದ್ದು ಇದೆಯಲ್ಲ, ಅದರಿಂದಾಗಿ ಜನ ಇದನ್ನ ಮರ್ತು ಬಿಟ್ಟಿದ್ರು. ಹಾಗಾಗಿ ಈ ಯುಗಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದನ್ನ ಅವರು ತೋರಿಸ್ಕೊಟ್ರು ನಮಗೆ. ಹಾಗಾಗಿ ಈ ಮಾರ್ಗದಲ್ಲಿ ಹೋಗುವಾಗ, ಈ 4 ಮಾರ್ಗದಲ್ಲಿ, ಕರ್ಮ ಮಾರ್ಗ ಅಂದ್ರೆ ಏನು?
ಕರ್ಮ ಯೋಗ ಅಂತ ಹೇಳಿದ್ರೆ ಏನು? ಕೆಲಸ ಮಾಡತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸ್ವಭಾವ. ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಕೆಲಸ ಮಾಡ್ಲೇಬೇಕು. ಆಮೇಲೆ ಪ್ರತಿಯೊಬ್ಬರಿಗೂ ಕರ್ತವ್ಯಗಳು ಅಂತ ಹೇಳಿರ್ತದೆ. ಸಂಸಾರಿಗಳಿಗೆ ಸಂಸಾರದ ಕರ್ತವ್ಯ, ನಮ್ಮಂತ ಸ್ವಾಮಿಗಳಿಗೆ ಆಶ್ರಮದ ಕರ್ತವ್ಯ. ಹೀಗಾಗಿ ಕರ್ತವ್ಯಗಳನ್ನೆಲ್ಲ ಮಾಡ್ತಾ ಇರ್ಬೇಕು. ಅದನ್ನ ಆ ನಿಷ್ಕಾಮ ಭಾವನೆಯಿಂದ, ಅದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥದ್ದು ಕರ್ಮಯೋಗ. ಅದಕ್ಕೆ ಇನ್ನೊಂದು ಮಾರ್ಗ ಅಂತ ಹೇಳಿದ್ರೆ ಭಗವದರ್ಪಣ ಬುದ್ಧಿಯಿಂದ ಮಾಡ್ತಕ್ಕಂಥದ್ದು. ಭಕ್ತಿಯೋಗ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಭಾವನೆ ಅಂತಕ್ಕಂಥದ್ದಿದೆ. ಈ ಭಾವನೆಯನ್ನ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಎಲ್ಲ ಪ್ರಾಪಂಚಿಕ ವಸ್ತುಗಳ ಮೇಲೆ ಹರಿಸ್ತೀವಿ, ನಾವು ಅದನ್ನ ಪ್ರೀತಿಸ್ತೀವಿ. ಆ ಪ್ರಾಪಂಚಿಕ ವಸ್ತುಗಳು ಬದಲಾಗ್ತಾ ಇರೋದ್ರಿಂದ ಅದರಿಂದ ಸುಖಕ್ಕಿಂತ ನಮಗೆ ಆನಂದಕ್ಕಿಂತ ದುಃಖವೇ ಹೆಚ್ಚಾಗಿ ಸಿಗ್ತದೆ. ಹಾಗಾಗಿ ಅದನ್ನ ಪಡೆಯಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು ಕೇವಲ ಭಗವಂತ ಮಾತ್ರ. ಯಾಕೆ ಅಂತ ಹೇಳಿದ್ರೆ ಅವನೊಬ್ಬನೇ ಶಾಶ್ವತವಾಗಿರ್ತಕ್ಕಂಥವನು. ಈ ಒಂದು ಇದರಿಂದಾಗಿ ಆ ಭಗವಂತನ ಆರಾಧನೆಯನ್ನು ಮಾಡ್ತಾ ಮನಸ್ಸನ್ನು ಸಂಪೂರ್ಣವಾಗಿ ಹೃದಯವನ್ನು ಪರಿಶುದ್ಧ ಮಾಡಿ ಚಿತ್ತಶುದ್ಧಿಯನ್ನು ಮಾಡಿ ಅಂತಹ ಒಂದು ಆ ಭಾವನೆಗಳನ್ನ ಆ ಭಗವಂತನೆಡೆಗೆ ಹರಿಸ್ತಕ್ಕಂಥದ್ದು ಭಕ್ತಿಯೋಗ. ಹೀಗಾಗಿ ಈ ಭಕ್ತಿಯೋಗದಲ್ಲಿ ಸಾಮಾನ್ಯವಾಗಿ 2-3 ಹಂತ ಬರ್ತದೆ. ಒಂದೇನು ಅಂತ ಹೇಳಿದ್ರೆ ನಾರದರು ಹೇಳೋ ಹಾಗೆ ತದರ್ಪಿತ ಅಖಿಲ ಆಚಾರದ. ಪ್ರಾರಂಭದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲ ಕೆಲಸಗಳನ್ನ ಆ ಭಗವಂತನಿಗೆ ಅರ್ಪಣೆ ಮಾಡಬೇಕು, ಭಗವದರ್ಪಣೆಯಿಂದ ಮಾಡ್ಬೇಕಂತ. ಅಂದ್ರೆ ಒಂದು ನಾವು ಮಾಡ್ತಕ್ಕಂಥ ಕೆಲಸಗಳೆಲ್ಲ ಅವನಿಗೆ ಅಂತ ಹೇಳಿ ಅವನಿಗೆ ಅರ್ಪಣೆ ಮಾಡ್ಬೇಕು. ಯಾತಕ್ಕೋಸ್ಕರ ಮಾಡ್ಬೇಕು? ಈ ಪ್ರಪಂಚವನ್ನ ಸೃಷ್ಟಿ ಮಾಡಿರ್ತಕ್ಕಂಥವನು ಅವನು. ಇಲ್ಲಿ ಏನೇನು ಕಾಣಿಸ್ತದೆ ಈ ಪ್ರಪಂಚದಲ್ಲಿ? ಯಾಕೆಂತ ಹೇಳಿದ್ರೆ ನಮಗೆ ಸೃಷ್ಟಿ ಕ್ರಮವನ್ನು ನೋಡಿದ್ರೆ ಗೊತ್ತಾಗ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯೋದಯವಾಗತ್ತೆ. ಸೂರ್ಯೋದಯವಾದಾಗ ಸುಂದರವಾಗಿರ್ತಕ್ಕಂಥ ಹೂವುಗಳು ಅರಳುತ್ತವೆ. ಇವುಗಳೆಲ್ಲ ಯಾರು ಮಾಡಿದ್ದು? ಮನುಷ್ಯ ಒಂದ್ ಸ್ವಲ್ಪ ಆಲೋಚನೆ ಮಾಡ್ತಾ ಹೋದ್ರೆ ಇದರ ಹಿಂದ್ಗಡೆಗೆ ಒಂದು ಶಕ್ತಿ ಇರಲೇಬೇಕು ಅನ್ನತಕ್ಕಂತ ಒಂದು ಭಾವನೆ ನಮಗೆ ಬರುತ್ತೆ. ಯಾಕೆಂತ ಹೇಳಿದ್ರೆ ಒಂದು ಸಣ್ಣ ಒಂದು ಕಂಪನಿ ವ್ಯವಸ್ಥಿತವಾಗಿ ಅದು ನಡಿಬೇಕಾದ್ರೆ ಅದಕ್ಕೆ ಹಿಂದ್ಗಡೆ ಒಂದು ವ್ಯವಸ್ಥೆ ಇರ್ಬೇಕಲ್ವಾ? ಆ ವ್ಯವಸ್ಥೆಗೆ ಒಬ್ಬ ಮುಖ್ಯಸ್ಥ ಇರ್ಬೇಕು. ಅವನು ಇದ್ರೆ ಮಾತ್ರ ಅದು ವ್ಯವಸ್ಥಿತವಾಗಿ ನಡೆದಕ್ಕೆ ಸಾಧ್ಯ. ಹಾಗಿದ್ರೆ ಈ ಪ್ರಪಂಚ ಯಾವಾಗ್ಲಿಂದನೂ ಅನಂತ ಕಾಲದಿಂದ ಒಂದು ವ್ಯವಸ್ಥಿತವಾಗಿ ನಡ್ಕೊಂಡು ಬರ್ತಾ ಇದೆ. ಬೆಳಗ್ಗೆ ಪೂರ್ವದಲ್ಲಿ ಸೂರ್ಯೋದಯವಾಗತ್ತೆ, ಸಾಯಂಕಾಲ ಪಶ್ಚಿಮದಲ್ಲಿ ಸೂರ್ಯಾಸ್ತವಾಗತ್ತೆ. ಹೀಗಾಗಿ ಆಮೇಲೆ ಋತುಗಳ ಬದಲಾವಣೆ, ಮಳೆ ಬರ್ತದೆ, ಮಳೆ ಬಂದಾಗ ಬೆಳೆ ಆಗತ್ತೆ. ಹೀಗೆಲ್ಲ ಒಂದು ಕ್ರಮದಲ್ಲಿ ಆ ಬೆಳೆ ಮೇಲೆ ಜೀವಿಗಳು ಜೀವಿಸ್ತವೆ. ಆ ಜೀವಿಗಳ ಸಸ್ಯಾಹಾರವನ್ನು ತಿಂದು ಸಸ್ಯಗಳೆಲ್ಲ ಬೆಳೀತವೆ. ಆಮೇಲೆ ಅದಕ್ಕೆ ಆಹಾರವಾಗಿ ಪ್ರಾಣಿಗಳನ್ನು ತೆಗೆದುಕೊಳ್ತವೆ. ಆಮೇಲೆ ಆ ಪ್ರಾಣಿಗಳ ತಿಂದು ಇನ್ನಷ್ಟು ಪ್ರಾಣಿಗಳು ಹೀಗೆಲ್ಲ ಒಂದು ವ್ಯವಸ್ಥೆ ಇದೆ ಪ್ರತಿಯೊಂದರಲ್ಲಿ. ಹೀಗಿರುವಾಗ ಈ ವ್ಯವಸ್ಥೆಯ ಹಿಂದೆ ಒಂದು ಶಕ್ತಿ ಇರ್ಬೇಕಲ್ಲ, ಆ ಶಕ್ತಿಯನ್ನೇ ದೇವರು ಅಂತ ಹೇಳಿ ಕರೆದು ಕೊನೆಗೆ ನಮ್ಮವರು ಏನ್ ಕಂಡುಕೊಂಡ್ರು ಅಂತ ಹೇಳಿದ್ರೆ ಅವನಲ್ಲಿ ನಾವು ಶ್ರದ್ಧೆಯನ್ನಿಟ್ಟು ಅವನನ್ನ ನಮ್ಮ ಹೃದಯದ ಪ್ರೀತಿಯನ್ನ ಅವನಿಗೆ ಹರಿಸ್ಬಿಟ್ಟು ಅವನನ್ನ ಆರಾಧನೆ ಮಾಡಿದಾಗ ನಾವು ಅವನನ್ನ ಕಂಡುಕೊಳ್ಳಬಹುದು. ಅದರಿಂದಾಗಿ ನಮಗೆ ಶಾಶ್ವತವಾಗಿರ್ತಕ್ಕಂತಹ ಆನಂದ ಸಿಗತ್ತೆ. ಅದಲ್ಲದೇನೆ ಮತ್ತು ಈ ಜನನ ಮರಣ ಅಂತಕ್ಕಂಥ ಈ ಚಕ್ರ ಇದೆ ನೋಡಿ, ಅದಕ್ಕೆ ಮತ್ತೆ ನಾವು ಬೀಳ್ಬೇಕಾದ ಅಗತ್ಯ ಇಲ್ಲ ಅಂತಕ್ಕಂಥದ್ದನ್ನ ನಮ್ಮವ್ರು ಕಂಡುಕೊಂಡ್ರು. ಹಾಗಾಗಿ ಈ ಒಂದು ಭಕ್ತಿ ಯೋಗ, ಈ ಭಕ್ತಿ ಯೋಗದಲ್ಲಿ ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಭಗವಂತನಿಗೆ ಅರ್ಪಣೆ ಮಾಡ್ಬಿಟ್ಟು ಕೆಲಸ ಮಾಡ್ತಕ್ಕಂಥ ಎಲ್ಲ ನಾವೇನ್ ಮಾಡ್ತೀವೋ ಅದೆಲ್ಲ ದೇವ ನಿನಗೆ ಅರ್ಪಣೆ, ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಮಾಡ್ಬಿಟ್ಟು ನಾವೇನ್ ಮಾಡ್ಬೇಕೆಲ್ಲ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅವನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಒಂದು ವಿಧ. ಸಾಮಾನ್ಯವಾಗಿ ಭಕ್ತಿ ಯೋಗ ಅಂತ ಹೇಳಿದ್ರೆ ನಮ್ಮೆಲ್ಲರಲ್ಲೂ ಒಂದು ಭಾವನೆ ಏನಿದೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ನಾವು ಮಾಡ್ತಕ್ಕಂಥದ್ದು ಈ ಒಂದು ಭಗವಂತನ ಸ್ತೋತ್ರಗಳನ್ನ ಪಾಠ ಮಾಡ್ತಕ್ಕಂಥದ್ದು, ಭಜನೆ ಮಾಡ್ತಕ್ಕಂಥದ್ದು, ಆಮೇಲೆ ಸಹಸ್ರನಾಮ ಪಾರಾಯಣ ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ಜಪ, ಆಮೇಲೆ ಧ್ಯಾನ, ಈ ತರದ್ದೆಲ್ಲವನ್ನ ನಾವು ಸಾಮಾನ್ಯವಾಗಿ ಈ ಭಕ್ತಿ ಯೋಗದಲ್ಲಿ, ಆಮೇಲೆ ಪೂಜೆ ಅರ್ಚನೆ, ಇವುಗಳನ್ನೆಲ್ಲ ನಾವು ಭಕ್ತಿ ಯೋಗದಲ್ಲಿ ಇದು ಮಾಡ್ತೀವಿ. ನಿಜವಾಗಿ ನೋಡಿದ್ರೆ ಭಕ್ತಿ ಯೋಗದಲ್ಲಿ ಇವೆಲ್ಲವೂ ಕೂಡ ಒಂದು ಪ್ರಾರಂಭಿಕ ಹಂತ ಮಾತ್ರ. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಬೇಕು. ನಮ್ಮಲ್ಲಿ ಈ ಒಂದು ಇದಕ್ಕೆ ಇದರಲ್ಲಿ ನಡ್ಕೊಂಡು ಮುಂದೆ ಹೋಗ್ಲಿಕ್ಕೆ ಇರ್ತಕ್ಕಂತಹ ಒಂದು ನಮಗೆ ಹಿಡ್ಕೊಳ್ಲಿಕ್ಕೆ ಏನಾದ್ರೂ ಬೇಕು. ಈಗ ಇರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ನಮಗೆ ಈ ತರದ ಒಂದು ರಿಚುವಲ್ಸ್ ಅಂದ್ರೆ ಪೂಜಾ ಪದ್ಧತಿ ಅದೆಲ್ಲ ಇಲ್ಲದೆ ಇದ್ರೆ ನಮ್ಮ ಮನಸ್ಸು ಭಗವಂತನ ಪಾದಪದ್ಮದಲ್ಲಿ ನಿಲ್ಲೋದಿಲ್ಲ. ಹಾಗಾಗಿ ಭಕ್ತಿಯೋಗದಲ್ಲಿ ಇದೆಲ್ಲ ಸೌಲಭ್ಯಗಳನ್ನ ಕೊಟ್ಟಿದ್ದಾರೆ. ಒಂದು ಪೂಜೆ ಮಾಡಿ, ಪೂಜೆಯ ಮೂಲಕ ಭಗವಂತನಲ್ಲಿ ಮನಸ್ಸನ್ನ ಇಡಿ, ಆಮೇಲೆ ಈ ತರ ಮಾಡ್ಕೊಂಡು ನಾವು ಅದಾದ್ಮೇಲೆ ಭಗವಂತನ ಭಜನೆ ಮಾಡ್ತಕ್ಕಂಥದ್ದು, ಆಮೇಲೆ ಈ ತರ ಸತ್ಸಂಗಗಳು, ಇವುಗಳನ್ನೆಲ್ಲವನ್ನ ಮಾಡ್ತಾ ನಿಧಾನವಾಗಿ ನಾವು ಮಾಡ್ತಕ್ಕಂತಹ ಕರ್ಮಗಳನ್ನೆಲ್ಲ ಭಗವಂತನಿಗೆ ಅರ್ಪಿಸ್ತಾ ಆಮೇಲೆ ನಮ್ಮ ಮನಸ್ಸನ್ನ ಅವನಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಹೀಗೆ ಭಕ್ತಿ ಯೋಗದಲ್ಲಿ
ಪ್ರಾರಂಭದಲ್ಲಿ ಇವುಗಳೆಲ್ಲ ಇದೆ. ಈ ಪೂಜೆ ಮಾಡ್ಬೇಕು, ಪ್ರತಿನಿತ್ಯ ನಿತ್ಯ ಪೂಜೆ ಮಾಡ್ಬೇಕು, ಅದಾದ್ಮೇಲೆ ಈ ಇದು ಇಷ್ಟು ಜಪ ಮಾಡ್ಬೇಕು, ಇದೆಲ್ಲ ಒಂದು ಕ್ರಮಬದ್ಧವಾಗಿ ಮಾಡ್ತಕ್ಕಂಥದ್ದು. ಇದಕ್ಕೆ ಗೌಣಿ ಭಕ್ತಿ ಅಂತ ಹೇಳ್ತಾರೆ, ಪ್ರಾರಂಭಿಕ ಭಕ್ತಿ ಅಂತ ಹೇಳಿ ಹೆಸರು. ಇದಿರ್ಲೇಬೇಕು. ಯಾಕಂತ ಹೇಳಿದ್ರೆ ಇದು ಹೇಗಿದೆ ಅಂತ ಹೇಳಿದ್ರೆ, ಈ ಶಾಲೆಗೆ ಹೋದ ಕೂಡಲೇ ಮೊದ್ಲು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆಲ್ಫಾಬೆಟ್ ಕಲಿಸ್ತಾರೆ. ಅ ಆ ಇ ಅಂತ ಹೇಳಿ ನಮಗೆ ವರ್ಣಗಳನ್ನ ಕಲಿಸ್ಕೊಡ್ತಾರೆ, ವರ್ಣಮಾಲೆಯನ್ನ ಕಲಿಸ್ತಾರೆ ಅಲ್ವೇ? ಹಾಗೆ ಇದು ಒಂದ್ ವೇಳೆ ಯಾರಾದ್ರೂ ಕೇಳಿದ್ರೆ ಈ ವರ್ಣಮಾಲೆ ಯಾಕೆ ಅಂತ ಹೇಳಿದ್ರೆ ಮುಂದೆ ನಮಗೆ ಗಂಭೀರವಾಗಿರ್ತಕ್ಕಂಥ ವಿಷಯಗಳನ್ನೆಲ್ಲ ಕಲಿಬೇಕು. ಅದನ್ನ ಕಲಿಬೇಕಾದ್ರೆ ಮೊದಲು ಈ ಭಾಷೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡ್ರೆ ಆ ಗುರುಗಳು ಹೇಳ್ತಕ್ಕಂಥದ್ದನ್ನ ಒಂದು ಭಾಷೆ ಮೂಲಕ ಹೇಳ್ಬೇಕು ತಾನೆ, ಅದು ನಮಗೆ ಅರ್ಥವಾಗತ್ತೆ. ಹಾಗಾಗಿ ಪ್ರಾರಂಭದಲ್ಲಿ ಅದನ್ನ ಇದು ಮಾಡಿದ್ರು ಕೊನೆಗೆ ನಿಧಾನವಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಮೀರಿ ನಿಲ್ಲಲಿಕ್ಕೆ ಮನುಷ್ಯ ಪ್ರಯತ್ನ ಮಾಡ್ಬೇಕು. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ಇಟ್ ಈಸ್ ಗುಡ್ ಟು ಬಿ ಬಾರ್ನ್ ಇನ್ ಎ ಚರ್ಚ್ ಬಟ್ ನಾಟ್ ಟು ಡೈ ದೇರ್. ಚರ್ಚ್ ಅಂತ ಹೇಳಿದ್ರೆ ಚರ್ಚ್ ಅಂತ ಹೇಳಿ ಅಲ್ಲ, ಕ್ರಿಶ್ಚಿಯನ್ರು ಚರ್ಚ್ ಅಂತ ಹೇಳ್ಕೊಬೇಡಿ, ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಧರ್ಮಕ್ರಮ. ಅಂದ್ರೆ ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ಪೂಜೆ ಮಾಡ್ಬೇಕು, ಅದಾದ್ಮೇಲೆ ಸ್ತೋತ್ರ ಪಾಠ ಮಾಡ್ಬೇಕು, ಜಪಧ್ಯಾನ ಮಾಡ್ಬೇಕು. ಇದೆಲ್ಲ ಪ್ರಾರಂಭಿಕ ಹಂತದಲ್ಲಿ ನಾವು ಮಾಡ್ತಕ್ಕಂಥ ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ಒಂದು ಇದು ಪೂಜೆ ವ್ಯವಸ್ಥೆ. ಆದರೆ ಅದೇ ಸರ್ವಸ್ವವಲ್ಲ. ನಾವು ಇದರಿಂದ ಇಂದು ಮುಂದೆ ಹೋಗ್ಬೇಕು. ಕಿಂಡರ್ ಗಾರ್ಡನ್ ಇಂದ, ಇದಕ್ಕೆ ಸ್ವಾಮಿ ವಿವೇಕಾನಂದರು ಕಿಂಡರ್ ಗಾರ್ಡನ್ ಅಂತ ಹೇಳ್ತಾರೆ, ಅಂದ್ರೆ ಪ್ರಾರಂಭದ ದಶೆ. ತಪ್ಪು ಅಂತ ಹೇಳಿಯಲ್ಲ, ಆದ್ರೆ ಅದನ್ನ ನಾವು ಮೀರ್ಬೇಕು. 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು ಬರ್ತಾ ಏನು ಅಂತ ಹೇಳಿದ್ರೆ ಆ ಪ್ರಾರಂಭದಲ್ಲಿ ಬರೆಯುವಾಗ ಅ ಆ ಇ ಅಂತೇಳಿ ಸ್ಪಷ್ಟವಾಗಿ ಬರಿಬೇಕು. ಏನಾದ್ರೂ ಅದನ್ನ ಒಂದು 2 ಅಕ್ಷರ ಸೇರಿಸಿ ಬರೆದು ಬಿಟ್ರೆ ನಮಗೆ ಇದು ಮಾಡ್ತಾರೆ, ಶಿಕ್ಷೆ ಕೊಡ್ತಾರೆ. ಆ ಸಮಯದಲ್ಲಿ ಹಾಗೇನೆ ಮಾಡ್ಬೇಕು. ಆದ್ರೆ ಮುಂದೆ ನಾವು ಹೋದ ಹಾಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದೊಂದು ಪದಗಳನ್ನ ಕೂಡ ಒಟ್ಟೊಟ್ಟಿಗೆ ಬರೆದು ಬಿಡ್ತೀವಿ. ಅದನ್ನ ಬೇರೆ ಬೇರೆ ಬಿಡಿಯಾಗಿ ಬರೆಯುವುದಿಲ್ಲ. ಆಮೇಲೆ ಬರ್ತಾ ಇಡೀ ಸೆಂಟೆನ್ಸ್ನ ಒಟ್ಟಿಗೆ ಬರೆಯೋರಿದ್ದಾರೆ. ಅದೇ ರೀತಿ ಮಾತನಾಡುವಾಗಲೂ ಕೂಡ ಹಾಗೇನೆ ಒಂದೊಂದು ಅಕ್ಷರ, ಅದಾದ್ಮೇಲೆ ಪದಗಳು, ಅದಾದ್ಮೇಲೆ ಇಡೀ ವಾಕ್ಯ, ಹೀಗೆಲ್ಲ ನಿಧಾನವಾಗಿ ಅಲ್ಲಿಂದ ಮುಂದೆ ಹೋಗ್ತಾ ಇರ್ತೀವಲ್ವೇ. ಆಮೇಲೆ ಕೆಲವು ವಿಷಯಗಳ ಮೇಲೆ ಮಾತನಾಡ್ತಕ್ಕಂಥದ್ದು, ಬೇರೆ ಬೇರೆ ವಿಷಯಗಳಲ್ಲಿ ಮಾತನಾಡ್ತಕ್ಕಂಥದ್ದು, ತಿಳ್ಕೊಳ್ತಕ್ಕಂಥದ್ದು, ಹೇಗೆ ಭಾಷೆಯಿಂದ ನಾವು ಆ ಒಂದು ವರ್ಣಮಾಲೆಯಿಂದ ಮುಂದುವರೆದು ಅದಾದ್ಮೇಲೆ ಪದಗಳು, ಅದಾದ್ಮೇಲೆ ವಾಕ್ಯಗಳು, ಹೀಗೆ ನಾವು ಮುಂದೆ ಬರುತ್ತೇವೋ ಅದೇ ರೀತಿಯಾಗಿ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ಇನ್ನು ನಿಧಾನವಾಗಿ ಮುಂದೆ ಹೋಗ್ಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಓದ್ತೀವಿ ಅಂತ ಹೇಳಿದ್ರೆ ಭಕ್ತಿ ಯೋಗವನ್ನ ಓದ್ತೀವಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನವನ್ನು ಮಾಡ್ತಾನೆ. ವಿಶ್ವರೂಪ ದರ್ಶನವನ್ನು ಮಾಡಿದ ಮೇಲೆ ಅದಾದ್ಮೇಲೆ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ. ಆ ಪ್ರಶ್ನೆಗೆ ಉತ್ತರವಾಗಿ ಈ ಒಂದು 12ನೇ ಅಧ್ಯಾಯ ಭಕ್ತಿಯೋಗ. ಆ ಭಕ್ತಿಯೋಗದಲ್ಲಿ ಭಕ್ತಿ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಅವನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಏನು ಅಂತ ಹೇಳಿದ್ರೆ, ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ಮಯ್ಯೇವ ಮನ ಆಧತ್ಸ್ವ, ನನ್ನಲ್ಲೇ ಮನಸ್ಸನ್ನ ಇಡು. ಭಕ್ತಿ ಅಂತ ಹೇಳಿದ್ರೆ ಅದು. ಈಗ ನಾವು ಭಜನೆ ಮಾಡ್ತಕ್ಕಂಥದ್ದು ಭಗವಂತನ ಪಾದಪದ್ಮಗಳಲ್ಲಿ ಮನಸ್ಸಿಡ್ಲಿಕ್ಕೆ ನಮ್ಗೆ ಸಹಾಯ ಮಾಡ್ಬೇಕು. ಅದ್ರ ಉದ್ದೇಶ ಅದು. ಭಜನೆ ಮಾಡೋದೇ ಉದ್ದೇಶ ಅಲ್ಲ. ಭಜನೆಯ ಮೂಲಕ ಭಗವಂತನ ಪಾದಪದ್ಮಗಳಲ್ಲಿ ಮನಸ್ಸನ್ನು ಇಡತಕ್ಕಂಥದ್ದು, ಅರ್ಚನೆ ಪೂಜೆ ಮಾಡ್ತಕ್ಕಂಥದ್ದು, ಅದೇ ನಮ್ಮ ಉದ್ದೇಶ ಅಲ್ಲ. ಅದರ ಮೂಲಕ ನಾವು ಭಗವಂತನ ಪಾದಪದ್ಮಗಳಲ್ಲಿ ಮನಸ್ಸನ್ನು ಇಡತಕ್ಕಂಥದ್ದು. ಮಯ್ಯೇವ ಮನ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶ, ನಿನ್ನ ಬುದ್ಧಿಯನ್ನು ಕೂಡ ನನ್ನಲ್ಲೇ ಇಡು. ಆಗ ಏನಾಗ್ತದೆ ಅಂತ ಹೇಳಿದ್ರೆ ನಿವಸಿಷ್ಯಸಿ ಮಯ್ಯೇವ, ಆಗ ನೀನು ನನ್ನಲ್ಲಿ ಇರ್ತೀಯ. ಈಗ ನಾವೆಲ್ಲ ಭಗವಂತನಲ್ಲಿಲ್ಲ, ಭಗವಂತ ಎಲ್ರಲ್ಲೂ ಇದೆ, ನಮ್ಮೆಲ್ರೂ. ನಾವು ಬೇರೆ 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 ಯಾವ್ಯಾವ್ದೋ ವಿಷಯಗಳೆಲ್ಲ ಇದ್ದೀವಿ. ಯಾಕಂತ ಹೇಳಿದ್ರೆ ಮನಸ್ಸಿನಲ್ಲಿ ಆಸೆಗಳು ಇದೆಲ್ಲ ಇರುತ್ತವೆ, ಅವುಗಳಿಂದ ಈಚೆ ಬರೋದಷ್ಟು ಸುಲಭ ಅಲ್ಲ. ಯಾವಾಗ ಭಗವಂತನನ್ನೇ ಸ್ಮರಣೆ ಮಾಡ್ತಾ ಇರ್ತೇವೆ ಅನನ್ಯ ಮನಸ್ಸಿನಿಂದ, ಆಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಭಗವಂತನಲ್ಲಿ ಇರೋದು ಅಂತ ಹೇಳಿ ಅರ್ಥ. ಅದಕ್ಕೆ ಶ್ರೀಕೃಷ್ಣ ಭಕ್ತಿ ಅಂತ ಹೇಳಿ ಕರೀತಾನೆ. ಆ ಭಕ್ತಿಗೆ ಆ ಒಂದು ಅಂದ್ರೆ ಅರ್ಥ ಅದು ಅಂತ ಹೇಳಿ. ಅದಾದ್ಮೇಲೆ ಅವನು ಶ್ರೀಕೃಷ್ಣ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಅದನ್ನ ಮಾಡ್ಲಿಕ್ಕೆ ಸಾಧ್ಯವಾಗದೆ ಇದ್ರೆ ಅದನ್ನ ಆಚರಣೆ ಮಾಡ್ಲಿಕ್ಕೆ ನಮಗೆ ಮಾರ್ಗಗಳನ್ನೆಲ್ಲ ಹೇಳ್ತಾನೆ. ಇದು ಭಕ್ತಿ. ಆದ್ರೆ ಈ ಭಕ್ತಿಯನ್ನು ಎಲ್ಲರೂ ಒಂದೇ ಸಲ ಸೇರ್ಲಿಕ್ಕೆ ಆಗೋದಿಲ್ಲ. ಮಯ್ಯೇವನ ಆದತ್ಸ್ವ ಮಯಿ ಬುದ್ಧಿ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂನ ಸಂಶಯ, ನೀನು ನನ್ನಲ್ಲೇ ಇರ್ತೀಯ ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ಅಥಚಿತ್ತಂ ಸಮಾಧಾತುಂ ನ ಶಕ್ನೋಸಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾನಚ್ಛಾಪ್ತುಂ ಪರತಪ.
ಆಗ ಏನ್ ಮಾಡ್ಬೇಕು, ನಿಮ್ ಮನಸ್ಸನ್ನ ಒಂದ್ ವೇಳೆ ನನ್ನಲ್ಲಿ ಇಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಭ್ಯಾಸ ಯೋಗದ ಮೂಲಕ ಇದನ್ನ ಅಭ್ಯಾಸ ಮಾಡು. ಕ್ರಮಕ್ರಮವಾಗಿ ಪ್ರತಿ ದಿವಸ ಕ್ರಮಬದ್ಧವಾಗಿ ಮಾಡ್ತಾ ಮಾಡ್ತಾ ಅಭ್ಯಾಸ ಮಾಡಿ ನನ್ನಲ್ಲಿಡು. ಅಭ್ಯಾಸೇಪಿ ಅಸಮರ್ಥೋಸಿ ಮತ್ಕರ್ಮ ಪರಮೋಭವ. ಒಂದು ವೇಳೆ ಅಭ್ಯಾಸವನ್ನ ಈ ರೀತಿ ಮಾಡಿ ಮನಸ್ಸನ್ನು ಇಡ್ಲಿಕ್ಕೆ ಆಗದೆ ಇದ್ರೆ ನೀನ್ ಕೆಲಸ ಮಾಡ್ತೀಯಲ್ಲ, ನಿನಗೆ ಕರ್ತವ್ಯಗಳೆಲ್ಲ ಇದೆಯಲ್ಲ, ಅದನ್ನ ಮತ್ಪರಮ, ನನ್ನನ್ನೇ ಉದ್ದೇಶವಾಗಿಟ್ಕೊಂಡು ಮಾಡು ಆ ಕೆಲಸವನ್ನ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಅಂತ ಹೇಳ್ತಾರೆ. ಹೀಗಾಗಿ ನನಗೆ ಅರ್ಪಣೆ ಮಾಡ್ತಕ್ಕಂತಹ ಬುದ್ಧಿಯಿಂದ ಅದನ್ನೆಲ್ಲವನ್ನ, ಅಂದ್ರೆ ಇದೆಲ್ಲವೂ ಕೂಡ ಭಗವಂತನಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅಥೈತದಪ್ಯ ಶಕ್ತೋಸಿ ಕರ್ತುಂ ಮಧ್ಯೋಗಮಾಶಯ ಸರ್ವ ಕರ್ಮ ಫಲತ್ಯಾಗ ತತಃಕುರು ಯಥಾತ್ಮವಾನ್. ಒಂದು ವೇಳೆ ಇದನ್ನು ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಕೆಲಸವನ್ನೆಲ್ಲ ಮಾಡ್ಬಿಟ್ಟು ಅದನ್ನ ಕೃಷ್ಣಾರ್ಪಣಮಸ್ತು ರಾಮಕೃಷ್ಣಾರ್ಪಣಮಸ್ತು ಅಂತ ಹೇಳಿ ನನಗೆ ಅರ್ಪಣೆಯನ್ನ ಮಾಡು ಅಂತ ಹೇಳ್ತಾರೆ. ಇದು ಈ ಭಕ್ತಿಯೋಗವನ್ನು ನಾವು ಮಾಡ್ಲಿಕ್ಕಿರ್ತಕ್ಕಂಥದ್ದು. ಅಂದ್ರೆ ನಾವು ಪೂಜೆ ಮಾಡುವಾಗ ಈ ಪೂಜೆನ ಏನ್ ಮಾಡ್ಬೇಕು, ಅವನಿಗೆ ಅರ್ಪಣೆಯನ್ನು ಮಾಡ್ಬೇಕು. ಅದೇ ರೀತಿಯಾಗಿ ನಾವು ಜಪವನ್ನು ಮಾಡಿದ್ರೆ ಅದನ್ನು ಕೂಡ ಅವನಿಗೆ ಅರ್ಪಣೆಯನ್ನು ಮಾಡ್ಬೇಕು. ನಾವು ಭಜನೆಯನ್ನ ಮಾಡಿದ್ರೆ ಅವನಿಗೆ ಅರ್ಪಣೆ ಮಾಡ್ಬೇಕು. ಅದಕ್ಕೋಸ್ಕರ ಏನಾದ್ರೂ ಮಾಡಿಕೊಡ್ಲೆ ಮನೇಲಿ ಹೇಳ್ತೀವಿ ನೋಡಿ, ಓಂ ಶಾಂತಿ 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 ಹರಿ ಓಂ ತತ್ಸತ್ ಶ್ರೀರಾಮ ಕೃಷ್ಣಾರ್ಪಣಮಸ್ತು. ಯಾಕಂತ ಹೇಳಿದ್ರೆ ಆ ಶ್ರೀರಾಮಕೃಷ್ಣರಿಗೆ ಮಾಡ್ತೀನಿ ಅಂತಕ್ಕಂಥ ಶಕ್ತಿ ಇಲ್ಲ ನಮ್ಗೆ. ಇಲ್ಲಿರುವಾಗ ಏನ್ ಮಾಡೋದು, ಕೊನೆಯಲ್ಲಿ ಇದೆಲ್ಲ ನಿನಗೆ ಅಪ್ಪ ಅಂತ ಹೇಳಿ ಅವನಿಗೆ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಅದು ಪ್ರಾರಂಭಿಕ. ಅದಾದ್ಮೇಲೆ ಭಗವಂತನಿಗೋಸ್ಕರ ಎಲ್ಲ ಕೆಲಸವನ್ನ ಮಾಡ್ತಕ್ಕಂಥದ್ದು ಅಂತ ಹೇಳಿ. ಅಂದ್ರೆ ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಇದು ನಾನು ನನಗೋಸ್ಕರ ಮಾಡ್ತಾ ಇಲ್ಲ, ಪರಮಾತ್ಮನಿಗಾಗಿ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಭಾವ ಅದು 2ನೇ ಹಂತದಲ್ಲಿ ಬರ್ತದೆ. ಅದು ಭಕ್ತಿಯ 2ನೇ ಹಂತ. ಅಂದ್ರೆ ಕರ್ಮಯೋಗವು ಕೂಡ ಅದೇ ಆಗತ್ತೆ. ಭಕ್ತಿಯ 2ನೇ ಹಂತ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೂಡ ಪರಮಾತ್ಮನಿಗಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಎಷ್ಟೋ ಸಲ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಕೆಲವು ಭಕ್ತರೆಲ್ಲ ಆಶ್ರಮಕ್ಕೆ ಬರ್ತಾ ಇರ್ತಾರೆ. ಬಂದ್ಬಿಟ್ಟು ಅವರು ಜಪಾಧ್ಯಯನ ಎಲ್ಲ ಮಾಡ್ಬೇಕು ಅಂತ ಹೇಳಿ ಇದ್ ಮಾಡ್ತಾರೆ. ಆಮೇಲೆ ಶ್ರೀರಾಮಕೃಷ್ಣರು, ಅದಾದ್ಮೇಲೆ ಶಾರದಾ ಮಾತೆ, ಸ್ವಾಮಿ ವಿವೇಕಾನಂದ ಇವರೆಲ್ಲ ಬಗ್ಗೆ ಓದ್ತಾರೆ. ಶ್ರೀರಾಮಕೃಷ್ಣರ ಶಿಷ್ಯರು, ಸನ್ಯಾಸಿ ಅವ್ರ ಬಗ್ಗೆ ಎಲ್ಲ ಓದ್ಬಿಟ್ಟು ಅವರೆಲ್ಲ ಎಷ್ಟು ತಪಸ್ ಮಾಡಿದಾರೆ, ಎಲ್ಲ ಮಾಡಿದ್ದಾರೆ. ಇಲ್ಲಿ ಬಂದ್ರೆ ಈ ಸ್ವಾಮಿಗಳು ನೋಡಿದ್ರೆ ಯಾವಾಗ ನೋಡಿದ್ರು ಆಫೀಸಲ್ಲಿ ಇರ್ತಾರೆ, ಇಲ್ಲೇ ಇನ್ನೊಬ್ರು ತೋಟದಲ್ಲಿ ಏನೋ ಒಂದು ಮಾಡ್ತಾ ಇರ್ತಾರೆ, ಇನ್ನೊಬ್ರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಏನಪ್ಪಾ ಇದೆಲ್ಲ, ಇವರೆಲ್ಲ ಶ್ರೀರಾಮಕೃಷ್ಣರು ಹಾಗೆ ಹೇಳದ ಹಾಗೆ ಇರ್ಲು ಅಲ್ಲ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ. ಆಮೇಲೆ ಅವ್ರು ಬಂದ್ಬಿಟ್ಟು ನಮ್ಮ ಹತ್ರ ಕೇಳ್ತಾರೆ, ಸ್ವಾಮೀಜಿ ಮನೆಯಲ್ಲಿ ನಾನು ಕೆಲಸ ಮಾಡ್ತೀನಿ, ನಾನು ಆಫೀಸಿಗೆ ಹೋಗಿ ಕೆಲಸ ಮಾಡ್ತೀನಿ, ಅದೇ ರೀತಿಯಾಗಿ ನೀವು ಕೂತ್ಕೊಂಡು ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಮಗೂ ನಿಮ್ಗೂ ಏನ್ ವ್ಯತ್ಯಾಸ ಅಂತ ಕೇಳ್ತಾರೆ. ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ, ನಿಮಗೆ ನಾವು ಹೇಳೋದು ಅವರಿಗೆ ಎಕ್ಸ್ಪ್ಲೇನ್ ಮಾಡೋದು, ನಿಮ್ಮ ಪರಿವಾರಕ್ಕೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತಕ್ಕಂಥ ದೃಷ್ಟಿಯಿಂದ ನೀವು ಮಾಡ್ತೀವಿ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದನ್ನ ನಾನೆಲ್ಲೋ ಮಾಡ್ತಾ ಇರೋದೆಲ್ಲ ಶ್ರೀರಾಮಕೃಷ್ಣರಿಗೋಸ್ಕರ ಅಂತ ಹೇಳಿ. ಅಂದ್ರೆ ಅರ್ಪಣೆ ಮಾಡ್ಬೇಕು ಅನ್ನೋದು ಮೊದಲು ಅರ್ಪಣೆಯನ್ನು ಮಾಡ್ತಾ ಮಾಡ್ತಾ ಅದನ್ನ ಮಾಡ್ತಾ ಇರುವಾಗ್ಲೇನೆ, ಪ್ರತಿಯೊಂದು ಕೆಲಸವನ್ನ ಮಾಡ್ತಾ ಇರುವಾಗ್ಲೇನೆ ಇದು ನನಗಾಗಿ ಅಲ್ಲ, ಶ್ರೀರಾಮಕೃಷ್ಣರಿಗಾಗಿ ನಾನು ಮಾಡ್ತಾ ಇರ್ತಕ್ಕಂಥವ್ರು ಅಂತಕ್ಕಂಥ ಬುದ್ಧಿ ಬರ್ತದೆ. ಇದು 2ನೇ ಹಂತ. ಇದು 2ನೇ ಹಂತ. ಯಾಕೆಂತ ಹೇಳಿದ್ರೆ, ನಾವು ಇವತ್ತು ಇದ್ ಮಾಡ್ತಾ ಇರೋದು ಯಾವುದು, ನೀನು ಚಾಲಕ ಶಕ್ತಿ, ನಾನೊಂದು ಯಂತ್ರ ಅಂತಕ್ಕಂಥ ಭಾವಕ್ಕೆ ಬರ್ಬೇಕು. ಹೀಗೆ ನಮ್ಮ ಕರ್ತವ್ಯಗಳನ್ನೆಲ್ಲ ನಾವು ಮಾಡ್ತಾ ಇರುವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಹೀಗೆ ಮಾಡ್ತಾ 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 ಇರುವಾಗ ನೋಡಿ, ನಾನು ಈ ಭಗವಂತನಿಗಾಗಿ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದೇ ನೋಡಿ. ಇಷ್ಟಾದ್ರೂ ಅಲ್ಲಿ ನಾನು ಅನ್ನತಕ್ಕಂಥದ್ದಿದೆ, ಇನ್ನೂ ಹೋಗ್ಲಿಲ್ಲ. ಶ್ರೀರಾಮಕೃಷ್ಣರಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಇದೆಯಲ್ಲ, ನಾನು ಅನ್ನತಕ್ಕಂಥದ್ದು ಇನ್ನೂ ಇದೆ. ಅದು ಸಂಪೂರ್ಣವಾಗಿ ನಾಶವಾದಾಗ ಈ ನಾನು ಅನ್ನತಕ್ಕಂಥದ್ದು ಆಗ ಏನಾಗತ್ತೆ, ಯಂತ್ರ, ನಾನೊಂದು ಯಂತ್ರ, ನೀನು ಹೇಗೆ ನನ್ನನ್ನ ನಡೆಸ್ತೀಯೋ ಆ ತರ ನಾನು ನಡೀತೀನಿ ಅಂತ ಹೇಳಿ ಆ ಭಕ್ತ ಹೇಳ್ಕೊಳ್ತಾನೆ. ಆ ಭಕ್ತ ಆ ಸ್ಥಿತಿಯಲ್ಲಿ ಇರ್ತಾನೆ. ಹೇಳ್ಕೊಳ್ಳೋದಷ್ಟೇ ಅಲ್ಲ, ಅವನು ಆಗಿದ್ರೆ ಆ ಸ್ಥಿತಿ ಬಂದಾಗ ಏನಾಗತ್ತೆ, ನಮ್ಮ ಪರಿಸ್ಥಿತಿ ಏನಿದೆ, ನಾವು ಕಷ್ಟ ಬಂದಾಗ ಅಯ್ಯೋ ದೇವರೇ ಕಷ್ಟ ಬಂದಿದೆಯಲ್ಲ, ನನಗ್ಯಾಕೆ ಕಷ್ಟ ಬಂತು, ನಾನೆಲ್ಲ ಒಳ್ಳೇದೇನೆ ಮಾಡ್ತಾ ಇದ್ದೀನಲ್ಲ, ನಿನ್ನ ಸ್ಮರಣೆ ಮಾಡ್ತೀನಲ್ಲ ಅಂತ ಹೇಳ್ಕೊಂಡು, ಆಗ ನಮಗೆ ಬಂದಿದೆ, ಕಷ್ಟ ಬಂದಿರತಕ್ಕಂಥ ಆ ಒಂದು ಭಾವನೆ ಇದೆಯಲ್ಲ ದೇವರಲ್ಲಿ, ನಮ್ಮ ಕಷ್ಟಗಳು, ಆ ಒಂದು ಅದು ನಮಗೇನ್ ತೋರಿಸುತ್ತೆ, ಅದು ಇನ್ನು ನಮಗೆ ಅಹಂಕಾರ ಇದೆ, ನಾನು ಅನ್ನತಕ್ಕಂಥ ಭಾವನೆ ಇದೆ ಅಂತ ಹೇಳಿ. ಹಾಗಾಗಿ ಏನು ಮಾಡ್ಬೇಕು,
ಆ ಭಗವದರ್ಪಣ ಬುದ್ಧಿಯಿಂದ ಕೆಲಸವೆಲ್ಲ ಭಗವದರ್ಪಣ. ಮೊದಲು ಭಗವಂತನ ಕೆಲಸವನ್ನ ಮಾಡಿ ಅದನ್ನ ಅರ್ಪಣೆ ಮಾಡೋದು, ಅದಾದ್ಮೇಲೆ ಮಾಡ್ತಾ ಮಾಡ್ತಾ ಇದು ಭಗವಂತನ ಕೆಲಸ ಅನ್ನತಕ್ಕಂಥ ಭಾವನೆಯಿಂದ ಮಾಡ್ತಕ್ಕಂಥದ್ದು. ಅದನ್ನ ಮಾಡ್ತಾ ಇರುವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಮಾಡ್ತಾ ಮಾಡ್ತಾ ನಿಧಾನವಾಗಿ ಈ ಒಂದು ಸಂಸ್ಕಾರ, ನಮ್ಮ ಮನಸ್ಸು ಪರಿಶುದ್ಧವಾಗ್ತಾ, ನಮ್ಮ ಈ ಪ್ರಾರಬ್ಧ ಸಂಸ್ಕಾರಗಳಲ್ಲಿ ನಾಶವಾಗ್ತಾ ಬರ್ತದೆ. ನಾಶವಾದಷ್ಟು ಮನಸ್ಸು ಪವಿತ್ರವಾಗ್ತದೆ. ಮನಸ್ಸು ಪವಿತ್ರವಾದಷ್ಟು ಭಗವದ್ ಬುದ್ಧಿ ಅನ್ನತಕ್ಕಂಥದ್ದು ಮನಸ್ಸಿನಲ್ಲಿ ಇನ್ನು ಹೆಚ್ಚು ಹೆಚ್ಚು ಬರ್ತದೆ. ಭಗವಂತನ ಬಗ್ಗೆ ಪ್ರೇಮ ಉಂಟಾಗ್ತದೆ. ಪ್ರೇಮ ಉಂಟಾಗಿ ಕೊನೆಗೆ ಏನಾಗತ್ತೆ ಅಂತ ಹೇಳಿದ್ರೆ, ನಾನು ಕೊನೆಯಲ್ಲಿ ಆ ಭಗವಂತ ಏನ್ ಇಷ್ಟಪಡ್ತಾನೋ ಅದನ್ನ ಮಾಡ್ತಕ್ಕಂಥದ್ದು ಆ ಭಕ್ತನ ಒಂದು ಕರ್ತವ್ಯವಾಗಿರ್ತದೆ. ತನಗೆ ತನ್ನದು ಅನ್ನತಕ್ಕಂಥದ್ದು ಇಲ್ಲ ಆ ಭಗವಂತನಿಗೆ. ಅಂತಹ ಭಕ್ತನಿಗೆ ತಾನು ತನ್ನದು ಅನ್ನತಕ್ಕಂಥದ್ದು ಇಲ್ಲ. ಅಂತವನೇನಾಗ್ತಾನೆ ಅಂತ ಹೇಳಿದ್ರೆ, ಕೃಷ್ಣ ಗೀತೆಯಲ್ಲಿ ಹೇಳಿದಾನೆ ಇದೆಲ್ಲವನ್ನ. ಅಂದ್ರೆ ಅಂಥವನಿಗೆ ಮಾತ್ರ ಈ ಭಾವನೆ ಬರ್ತದೆ, ಆ ಬೇರೆಯವರಿಗೆಲ್ಲ ಇದು. ಈಗ ಪ್ರತಿಯೊಬ್ಬರು ಕೂಡ ಯಂತ್ರವೇ, ಭಗವಂತನ ಕೈಲಿ ಯಂತ್ರವೇ. ಆದ್ರೆ ಅಂತಹ ಒಂದು ಭಕ್ತರು, ಕೆಲವು ಭಕ್ತರು, ಅವರಿಗೆ ಈ ವಿಷಯ ಅರ್ಥವಾಗತ್ತೆ, ನಮಗೆ ಅದು ಅರ್ಥವಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಈ ಮಾತನ್ನು ಹೇಳ್ತಾನೆ. ಏನು ಅಂತ ಹೇಳಿದ್ರೆ, ಈಶ್ವರ ಸದ್ವು ಸರ್ವಭೂತಾನ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಎಲ್ಲರ ಹೃದಯದಲ್ಲಿಯೂ ಕೂಡ ಆ ಈಶ್ವರ ಪರಮಾತ್ಮವನಿದ್ದಾನೆ. ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಒಂದು ಯಂತ್ರದ ಮೇಲೆ ಕುಳ್ಳಿರಿಸ್ಬಿಟ್ಟು ಅವ್ರನ್ನ ತಿರುಗಿಸ್ತಾ ಇರ್ತಾನೆ ಅಂತ ಹೇಳಿ. ಇದೆಲ್ಲ ಸರ್ಕಸ್ ನಲ್ಲಿ ಹೋದ್ರೆ ನಾವು ಆ ಜೈಂಟ್ ವೀಲ್ ನೋಡ್ತೀವಿ, ತೊಟ್ಟಿಲು. ದೊಡ್ಡದೊಂದು ಚಕ್ರಕ್ಕೆ ಎಷ್ಟೋ ತೊಟ್ಟಿಲುಗಳಿರ್ತದೆ. ಅದ್ರೆಲ್ಲ ಒಂದು ತೊಟ್ಟಲ್ಲಿ ಒಂದಷ್ಟು ಜನ ಮಕ್ಕಳು ಕೂತ್ಕೊಂಡಿರ್ತಾರೆ, 2 3 ಜನರು, ಒಬ್ರು ಯಾರೋ ಮಕ್ಕಳು. ಆಮೇಲೆ ಒಬ್ಬ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಜೈಂಟ್ ವೀಲ್ ನ ತಿರುಗಿಸ್ತಾನೆ. ಸೊ ಹೀಗೆ ಇದು ನಡೀತಾ ಇರ್ತದೆ ಈ ಕೂತ್ಕೊಂಡು ಎಷ್ಟೋ ಜನ. ಅದೇ ರೀತಿಯಾಗಿ ಆ ಪರಮಾತ್ಮ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಇದ್ರ ಮೇಲೆ ಕೂಡಿಸ್ಬಿಟ್ಟು ನಾನು ಎಲ್ಲರನ್ನು ತಿರುಗಿಸ್ತಾ ಇದ್ದೀನಿ ಅಂತ ಹೇಳಿ. ಭ್ರಾಮಯನ್ ಸರ್ವಭೂತಾನಿ ಯಂತ್ರ ಆರೂಢಾನಿ, ಯಂತ್ರದ ಮೇಲೆ ಕುಳ್ಳಿರಿಸ್ಬಿಟ್ಟು ಅವ್ರು ತಿರುಗಿಸ್ತಾ ಇದ್ದೀನಿ ಅಂತ ಹೇಳಿ. ಪ್ರಾಕ್ಟಿಕಲಿ ಯಂತ್ರಾರೂಢಾನಿ ಮಾಯೆಯ ದ್ವಾರದಿಂದ. ಈ ಮಾಯೆ ಇರೋದ್ರಿಂದ ಪರಮಾತ್ಮ ನಮ್ಮನ್ನ ಈ ತರ ತಿರುಗಿಸ್ತಾ ಇದ್ದಾನೆ ಅಂತ ನಮ್ಗೆ ಗೊತ್ತಿರೋದೇ ಇಲ್ಲ. ಏನಪ್ಪಾ ತಿರುಗ್ತಾ ಇದ್ದೀನಿ, ನನ್ನ ಹತ್ರ ಏನು ಮಾಡಕ್ ಆಗ್ತಿಲ್ಲಲ್ಲ ಅಂತ ಹೇಳಿ ನಾವು ಇದ್ ಮಾಡ್ತಾ ಇರ್ತೀವಿ. ಆಮೇಲೆ ಆ ತೊಟ್ಟಿಲೇ ಸರ್ವಸ್ವ ಅಂತ ಹೇಳಿ ತಿಳ್ಕೊಂಡು ಅದೇನೇ ಜೀವನ ಅಂತ ಹೇಳಿ ತಿಳ್ಕೊಂಡ್ಬಿಡ್ತೀವಿ, ಅದನ್ನೇ ಗಟ್ಟಿಯಾಗಿ ಹಿಡ್ಕೊಡ್ತೀವಿ. ಈ ತರ ಎಲ್ಲ ಪರಿಸ್ಥಿತಿ ಬರ್ತದೆ. ಹಾಗಿದ್ರೆ ಈ ತರ ತಿರುಗಿಸ್ತಾ ಇರುವಾಗ ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ, ಕೆಲವೊಮ್ಮೆ ಏನಾಗತ್ತೆ ಅಂತ ಹೇಳಿದ್ರೆ, ಮಕ್ಕಳು ಮೊದಲನೇ ಸಲ ಬಂದಿರ್ತಾರೆ, ಚಿಕ್ಕ ಮಕ್ಕಳು. ಅವನು ಇದನ್ನ ಜೈಂಟ್ ವೀಲ್ ತಿರುಗಿಸ್ತಾ ಇದ್ರೆ, ಆ ತೊಟ್ಟಿಲ್ ತಿರುಗಿಸ್ತಾ ಇದ್ರೆ ತಲೆ ತಿರುಗ್ಲಿಕ್ಕೆ ಪ್ರಾರಂಭವಾಗತ್ತೆ. ತಲೆ ತಿರುಗ್ಲಿಕ್ಕೆ ಪ್ರಾರಂಭವಾದ್ರೆ ಏನ್ ಮಾಡೋದು? ಅವನ್ ಭಯ ಆಗ್ಬಿಡ್ತದೆ ಆ ಮಗುಗೆ. ಭಯವಾದಾಗ ಅವನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ತಿರುಗಿಸ್ತಾ ಇದ್ದವನಲ್ಲ, ಅವನನ್ನು ಜೋರಾಗಿ ಕಿರ್ಚ್ಕೊಂಡು ಹೇಳ್ತಾನೆ, ಅಯ್ಯ ನಿಲ್ಸಯ್ಯ, ನನ್ ತಲೆ ತಿರುಗ್ತಾ ಇದೆ, ನಾನು ಸತ್ತೋಗ್ತಾ ಇದ್ದೀನಿ, ನಿಲ್ಸು ಅಂತ ಹೇಳಿ ಅವನ್ ಜೋರಾಗಿ ಅವನನ್ನು ಕಿರ್ಚ್ಕೊಂಡು ಕರೆದ್ರೆ, ಆಗ ಅವನೇನ್ ಮಾಡ್ತಾನೆ, ಅದನ್ನ ನಿಲ್ಸ್ಬಿಟ್ಟು ಆ ಮಗುವನ್ನ ಕೆಳಗಡೆ ಇಳಿಸ್ತಾನೆ. ಹೀಗೆ ಅದೇ ರೀತಿಯಾಗಿ ಈ ಪ್ರಪಂಚ ಅನ್ನತಕ್ಕಂಥದ್ದು ಇದೆಯಲ್ಲ, ಏನು ಈ ಜನನ ಮರಣ ಅನ್ನತಕ್ಕಂಥ ಚಕ್ರವರಲ್ಲಿ ಅವನು ಹಾಕ್ಬಿಟ್ಟಿದ್ದಾನೆ ನಮ್ಮನ್ನ. ನಾವು ಅಲ್ಲೇ ಕೂತ್ಕೊಂಡ್ಬಿಟ್ಟು ಬಹಳ ನಾನ್ ಚೆನ್ನಾಗಿದೀವಿ ಅಂತ ಅನ್ಕೊಳ್ತೀವಿ ನಾವು. ಆದ್ರೆ ಯಾವಾಗ ತಲೆ ತಿರುಗೋದಂದ್ರೆ ಅರ್ಥ ಏನು? ಅಲ್ಲಿ ಮಗುವಿಗೆ ತಲೆ ತಿರುಗಿತು. ಆದ್ರೆ ನಿಜವಾಗಿ ಜೀವನದಲ್ಲಿ ತಲೆ ತಿರುಗೋದು ಅರ್ಥ ಏನಂತ ಹೇಳಿದ್ರೆ, ನಿಜವಾದ ಪರಿಸ್ಥಿತಿ ನಮ್ದು ಏನು ಅಂತ ಹೇಳಿ ಸ್ವಲ್ಪ ಗೊತ್ತಾಗ್ತದೆ. ಏನು ಅಂತ ಹೇಳಿದ್ರೆ, ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಇದೆಲ್ಲ ಬರ್ತಾ ಇರ್ತದೆ. ಸುಖ ಬೇಕು ಅಂದ್ಕೊಳ್ತೀವಿ, ನನಗೆಲ್ಲ ಅನುಕೂಲ ಇರ್ಬೇಕು ಅಂದ್ಕೊಳ್ತೀವಿ, ಎಲ್ಲ ಅನಾನುಕೂಲಗಳೇ ಬರ್ತವೆ. ನಾವೇನ್ ಅನ್ಕೊಳ್ತೀವೋ ಅದಾಗೋದು, ನಡೆಯೋದಿಲ್ಲ. ಇದೆಲ್ಲ ಆಗ್ಬಿಟ್ಟು ಈ ಪ್ರಪಂಚ ಶಾಶ್ವತ, ಬದಲಾಗ್ತಾ ಇರ್ತದೆ. ಇದೆಲ್ಲ ಗೊತ್ತಾಗ್ಬಿಟ್ಟು ಇದರಿಂದ ಹೇಗೆ ಬರೋದು ಅಂತ ಹೇಳಿ, ಹೇ ಪರಮಾತ್ಮ ನೀನೇ ಕಾಪಾಡಬೇಕು ಅನ್ನತಕ್ಕಂಥ ಸ್ಥಿತಿಗೆ ಬಂದಿರ್ತಾನೆ. ನೀನೇ ಕಾಪಾಡಬೇಕು ಅಂತ ಹೇಳಿ ಆ ಪರಮಾತ್ಮನ ಬೇಡ್ಕೊಳ್ತಾನೆ. ಆಗ ಶ್ರೀರಾಮಕೃಷ್ಣರು ಹೇಳಿದ ಹಾಗೆ ಆ ತಾಯಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಒಳಗಡೆ ಅಡಿಗೆ ಕೆಲಸ ಮಾಡ್ತಾ ಇರುವಾಗ ಮಗುವಿನ ಕೈಯಲ್ಲಿ ಗೊಂಬೆ ಕೊಡ್ತಾಳಂತೆ. ಗೊಂಬೆ ಕೊಟ್ಬಿಟ್ಟು ಮಗುವಿಗೆ ಆಟ ಆಡ್ಕೊಳ್ಳಿಕ್ ಬಿಡ್ತಾಳೆ. ಆ ಮಗು ಆ ಗೊಂಬೆ ಹಿಡ್ಕೊಂಡು ಆಟ ಆಡ್ಕೊಳ್ತಾ ಇರ್ತದೆ. ಅದಾದ್ಮೇಲೆ ಕೆಲವೊಮ್ಮೆ ಮಧ್ಯದಲ್ಲಿ ಅಳಕ್ ಶುರು ಮಾಡ್ತದೆ. ಹತ್ರ ಇನ್ನೊಂದು ಗೊಂಬೆ ತಂದು ಕೊಡ್ತಾಳೆ ತಾಯಿ. ಸರಿ, ಹೀಗೆ ಆದ್ರೆ ಒಂದ್ ಸಮಯ ಬರ್ತದೆ, ಆ ಮಗುವಿಗೆ ಹಸುವೆ ಆಗ್ತದೆ. ಹಸುವೆ ಆದ್ಮೇಲೆ ಈ ಗೊಂಬೆಗಳು ಯಾವ್ದು ಇಷ್ಟಕ್ಕೆ ಬರೋದಿಲ್ಲ, ತಾಯಿನೇ ಬೇಕು ಅಂತ ಹೇಳಿ ಆ ತಾಯಿಗೋಸ್ಕರ ಮಗು ಅಳತ್ತೆ. ತಾಯಿ ಬೊಂಬೆ ಕೊಟ್ಟರು ಅದಕ್ಕೆ ಮಗುವಿಗೆ ಇಷ್ಟ ಇಲ್ಲ.
ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾವಾಗ ಆ ಮಗು ಬಳತ್ತೋ ಆ ರೀತಿಯಾಗಿ ತಾಯೇ ಬೇಕು ಅಂತ ಹೇಳಿ, ಆಗ ತಾಯಿ ಆ ಅಡಿಗೆ ಮಾಡ್ತಾ ಇರುವಾಗ ಅನ್ನದ ಪಾತ್ರೆಯನ್ನ ಕೆಳಗಡೆ ಇಳಿಸ್ಬಿಟ್ಟು ಬಂದು ಆ ಮಗುವನ್ನ ಎತ್ಕೊಂಡು ಹಾಲು ಉಡಿಸ್ತಾಳೆ. ತಾಯಿ ಬರಲೇಬೇಕು ಆಗ ಅಂತ ಹೇಳಿ. ಅದೇ ರೀತಿಯಾಗಿ ಈ ಪರಮಾತ್ಮ, ಯಾವಾಗ ಆ ಪರಮಾತ್ಮನೇ ಬೇಕು ಅಂತ ಅಂದ್ಕೊಳ್ತೇವೆ, ಅಂದ್ರೆ ಈ ಪ್ರಪಂಚದಲ್ಲಿ ನಮಗೆ ಪರಮಾತ್ಮ ಏನ್ ಮಾಡಿದ್ದಾನೆ, ಗೊಂಬೆಯನ್ನೆಲ್ಲ ಕೊಟ್ಟಿದ್ದಾನೆ. ಏನು ಗೊಂಬೆಗಳು? ನಮ್ಗಿರ್ತಕ್ಕಂಥ ವಿದ್ಯೆ ನಮ್ಗೆ ಒಂದು ಗೊಂಬೆ, ಇನ್ನೊಂದು ಗೊಂಬೆ ನಮ್ಗಿರ್ತಕ್ಕಂಥ ಅಧಿಕಾರ, ನಮ್ಗಿರ್ತಕ್ಕಂಥ ಆಸ್ತಿ ಪಾಸ್ತಿಗಳು, ಆಮೇಲೆ ಇನ್ನೊಂದು ಗೊಂಬೆ ಹೆಸರು ಕೀರ್ತಿಗಳು. ಇದರಲ್ಲಿ ಮಗ್ನವಾಗಿಬಿಟ್ಟಿದ್ದೇವೆ. ಎಷ್ಟೊತ್ತ ತನಕ ಆಟ ಆಡ್ಕೊಂಡಿರ್ತೇವೆ ಇದರಲ್ಲಿ. ಅವನು ಪರಮಾತ್ಮ ಅಲ್ಲಿ ನೋಡ್ತಾ ಇರ್ತಾನಂತೆ, ಆ ಮಗು ಚೆನ್ನಾಗಿದ್ದಾನೆ, ಪರವಾಗಿಲ್ಲ, ಇರ್ಲಿ ಅಂತ ಹೇಳಿ ಬೇಕಾದ್ರೆ ಇನ್ನೊಂದು ಬೊಂಬೆ ಕೊಡ್ತಾನೆ. ಯಾಕಂತ ಹೇಳಿದ್ರೆ ಲೌಕಿಕವಾದ ಏನು ಕೇಳಿದ್ರು ಪರಮಾತ್ಮ ಕೊಟ್ಬಿಡ್ತಾನೆ. ಆದ್ರೆ ಅವನೇ ಬೇಕು, ಪರಮಾತ್ಮನೇ ಬೇಕು ನನಗೆ ಅಂತ ಹೇಳಿ ಅಳ್ತಕ್ಕಂಥವ್ರು ಎಷ್ಟೋ ಕಡಿಮೆ ಜನ. ಅಂಥವ್ರು ಕರೀಲಿಕ್ಕೆ ಪ್ರಾರಂಭ ಮಾಡುವಾಗ ನಾನು ಈಗಲೇ ಹೇಳಿದಾಗನೆ ಮೊದಲು ಜಪಾಧ್ಯಾನಾದಿಗಳನ್ನ ಮಾಡಬೇಕು, ನಿಯಮಿತವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ಅರ್ಚನೆ, ಸ್ತೋತ್ರ ಪಾಠ ಇವುಗಳನ್ನೆಲ್ಲ ಮಾಡ್ತಾ ನಿಧಾನವಾಗಿ ಮಯ್ಯೇವ ಮನ ಆದತ್ಸ್ವ, ನನ್ನಲ್ಲೇ ಮನಸ್ಸನ್ನು ಇಡುವಂತಕ್ಕಂಥ ಆ ಸ್ಥಿತಿಗೆ ಬರ್ತಾನೆ. ಹೀಗೆ ಬಂದ್ಬಿಟ್ಟು ಕೊನೆಗೆ ಅವನಲ್ಲಿ ಅಹಂಕಾರ ಹೋದ್ಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ, ಯಾವ ಸ್ಥಿತಿಗೆ ಬರ್ತಾನೆ ಅಂತ ಹೇಳಿದ್ರೆ, ಭಾಗವತದಲ್ಲಿ ಒಂದು ಮಾತು ಬರುತ್ತೆ. ಅಂತಹ ಒಂದು ಭಕ್ತ ಅಂದ್ರೆ ಸಂಪೂರ್ಣವಾಗಿ ಭಗವಂತನೇ ನನ್ನನ್ನು ನಡೆಸ್ತಾ ಇದ್ದಾನೆ ಅಂತಕ್ಕಂಥ, ಯಾಕೆಂದ್ರೆ ಅವನಿಗೆ ತನ್ನ ಅಹಂಕಾರ ಅಂತಕ್ಕಂಥದ್ದು ಇರುವುದಿಲ್ಲ. ಭಗವಂತನೇ ನನ್ನನ್ನೇ ನಡೆಸ್ತಾ ಇದ್ದಾನೆ ಅಂತಕ್ಕಂಥ ಆ ಒಂದು ಸ್ಥಿತಿಗೆ ಅವನು ಬಂದಿದ್ರೆ ಅವನಲ್ಲಿ ಅಹಂಕಾರ ಅಂತಕ್ಕಂಥದ್ದಿಲ್ಲ. ಅಂಥವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಯಾವ ಸ್ಥಿತಿಯಲ್ಲಿ ಅವನನ್ನ ಇಟ್ಟರು ಕೂಡ ಅವನು ಏನು ದುಃಖ ಪಡೋದಿಲ್ಲ. ಅದು ಸುಲಭ ಅಲ್ಲ. ಆ ಒಂದು ಭಾವದಲ್ಲಿ ಇರ್ತಕ್ಕಂಥದ್ದು ಸುಲಭ ಅಲ್ಲ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಗಾಳಿಯಲ್ಲಿ ಬಿದ್ದ ಎಲೆ ಇದ್ದ ಹಾಗೆ ಅಂತ ಹೇಳಿ. ಒಣ ಎಲೆ ಅಲ್ಲಿ ಬಿದ್ದಿರ್ತದೆ ನೋಡಿ, ಅದು ಗಾಳಿ ಬಂದಾಗ ಏನ್ ಮಾಡತ್ತೆ, ಆ ಗಾಳಿ ಅದು ತಗೊಂಡು ಹೋಗಿ ಕೆಲವೊಮ್ಮೆ ಒಳ್ಳೊಳ್ಳೆ ಜಾಗದಲ್ಲಿ ಬಿಡ್ತದೆ, ಇನ್ ಕೆಲವೊಮ್ಮೆ ಕೊಚ್ಚೆಯಲ್ಲಿ ತಗೊಂಡು ಹೋಗಾಗ್ತದೆ. ಅದಕ್ಕೆ ಏನೂ ಇಲ್ಲ, ನಾನಿಲ್ಲಿ ಕೊಚ್ಚೆಯಲ್ಲಿ ಬಿದ್ದಿದ್ದೀನಿ, ನಾನು ಒಳ್ಳೆ ಜಾಗದಲ್ಲಿದ್ದೀನಿ, ಅದಕ್ಕೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ. ಅದೇ ರೀತಿಯಾಗಿ ಈ ಒಂದು ಸಂಪೂರ್ಣ ಅಹಂಕಾರ ಇಲ್ಲದೆ ಇರತಕ್ಕಂಥ ಭಕ್ತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಭಗವಂತನ ಕೈಯಲ್ಲಿ ನಾನೊಂದು ಯಂತ್ರ ಅಂತಕ್ಕಂಥವನು, ಭಗವಂತ ಅವನನ್ನ ಯಾವ ರೀತಿಯಲ್ಲಿ ಇಟ್ಟರೂ ಅದರಿಂದ ಸಂತೋಷವಾಗೇನೆ ಇರ್ತಾನೆ. ಮಹಾಭಾರತದಲ್ಲಿ ಒಂದು ಘಟನೆ ಬರುತ್ತೆ. ಏನು ಅಂತ ಹೇಳಿದ್ರೆ, ಪಾಂಡವರು ನಮ್ಗೆಲ್ರಿಗೂ ಗೊತ್ತಿದೆ, ಅವರು ಮೊದಲೊಂದ್ಸಲ ಇದರಲ್ಲಿ ಅರಗಿನ ಮನೆಯಲ್ಲಿ ಇದು ಮಾಡಿದಾಗ ಅವರು ಹೋಗಿ ಕಾಡು ಮೇಡುಗಳಲ್ಲೆಲ್ಲೋ ಇದ್ಬಿಟ್ಟು ಕೊನೆಗೆ ಬಂದ್ಬಿಟ್ಟು ಅವ್ರಿಗೆ ಇಂದ್ರಪ್ರಸ್ಥವನ್ನು ಕೊಡ್ತಾರೆ. ಕೊಟ್ಮೇಲೆ ಮತ್ತೆ ಅವರು ವನವಾಸಕ್ಕೆ ಅಜ್ಞಾತವಾಸ ಎಲ್ಲ ಮಾಡ್ಬೇಕಾಗ್ತದೆ. ಅದೆಲ್ಲ ಆದ್ಮೇಲೆ ಮಹಾಭಾರತ ಯುದ್ಧವಾಗಿ ಪಾಂಡವರಿಗೆ ರಾಜ್ಯ ಎಲ್ಲ ಬಂದಾಗ ಕೃಷ್ಣ ಅವನು ಬಂದಾಗ ಕುಂತಿ ಹತ್ರ ಒಂದು ಮಾತು ಕೇಳ್ತಾನೆ, ಏನಮ್ಮ ಹೇಗಿದ್ಯಾ, ಏನ್ ಸಮಾಚಾರ? ಆಗ ಕುಂತಿ ಒಂದು ಮಾತು ಕೇಳ್ಕೊಳ್ತಾಳೆ, ವಿಪದ ಸಂತನ ಶಶ್ವತ್, ನಮಗೆ ಯಾವಾಗ್ಲೂ ಕಷ್ಟಗಳನ್ನು ಕೊಡ್ತಾ ಇರು ಅಂತ ಹೇಳಿ. ಕೃಷ್ಣ ಏನ್ ಹೇಳ್ತಾನೆ, ಏನಮ್ಮ ಯಾಕೆ ಹೇಳ್ತಾ ಇದ್ದೀಯಾ, ಇಷ್ಟು ಕಾಲ ಇದರಲ್ಲಿ ಕಾಡು ಮೇಡುಗಳಲ್ಲಿದ್ದು ಎಷ್ಟೊಂದು ಕಷ್ಟ ಪಟ್ಟಿದ್ದೀರಾ, ಮತ್ತೆ ಇನ್ನೂ ಕಷ್ಟ ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳಿದ್ರೆ, ಕುಂತಿ ಒಂದ್ ಮಾತು ಹೇಳ್ತಾಳೆ, ನೋಡು ಕೃಷ್ಣ, ಸುಖ ಬಂದಾಗ ನಿನ್ನನ್ನು ನೆನಪಿಸ್ಕೊಳ್ತೇವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕಷ್ಟ ಬಂದಾಗ ಖಚಿತವಾಗಿ ನಿನ್ನನ್ನ ಕರಿತಾ ಇರ್ತೇವೆ, ನಿನ್ನ ಜ್ಞಾಪಕ ಮಾಡ್ಕೊಳ್ತಾ ಇರ್ತೇವೆ. ಹಾಗಾಗಿ ಕಷ್ಟಗಳನ್ನು ಕೊಡು, ಇಲ್ಲೇ ಅಂದ್ರೆ ನಿನ್ನನ್ನು ಮರೆತು ಬಿಡ್ತೀವಿ. ಈ ಸುಖ ಬಂದಾಗ, ಈ ರಾಜ್ಯ ಸುಖ ಬಂತು ಅಂತ ಹೇಳಿದ್ರೆ ನಿನ್ನನ್ನು ಮರೆತು ಬಿಡ್ತೀವಿ. ಹಾಗಾಗಿ ಆ ಕಷ್ಟಗಳನ್ನ ನಮಗೆ ಕೊಡು, ಆಗ ಏನಾಗತ್ತೆ, ನಿನ್ನನ್ನ ಸದಾ ಕಾಲನ ಜ್ಞಾಪಕ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗತ್ತೆ. ಭಕ್ತರು ಹೇಳ್ತಕ್ಕಂತಹ ಮಾತು ಇದು. ಭಗವಂತನನ್ನ ಯಾವ ಇದರಿಂದಲೂ ನಾವು ಮರಿಬಾರದು ಅಂತ ಹೇಳಿ. ಹಾಗಾಗಿ ಈ ಭಕ್ತ ಹೇಗಿರ್ತದೆ ಅಂತ ಹೇಳಿದ್ರೆ, ಇದು ಭಾಗವತದಲ್ಲಿ ಇನ್ನೊಂದು ಇದು ಬರುತ್ತೆ. ಏನು ಅಂತ ಹೇಳಿದ್ರೆ ನೋಡಿ, ಅವನಲ್ಲಿ ಅಹಂಕಾರ ಸಂಪೂರ್ಣವಾಗಿ ಹೋಗಿರುತ್ತೆ. ಭಕ್ತನಲ್ಲಿ ಹೋಗಿದ್ದಾಗ ಅಂತವನನ್ನ ಭಗವಂತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಇದಕ್ಕೆ ಪ್ರಯೋಜನಕ್ಕೋಸ್ಕರ ಉಪಯೋಗಿಸ್ಕೊಳ್ತಾನೆ. ಬಾಲಕೃಷ್ಣ ಅವನೇನ್ ಮಾಡಿದಾನೆ ಅಂತ ಹೇಳಿದ್ರೆ, ಇದರಲ್ಲಿ ಬೃಂದಾವನದಲ್ಲಿ ಗೋಪಿಯರ ಜೊತೆಗೆ ಎಷ್ಟೋ ಲೀಲೆಗಳನ್ನು ಮಾಡಿದ್ದಾನೆ. ಹಾಗಿರುವಾಗ ಅವನು ಕೊಳಲನ್ನು ಉತ್ತಾ ಇದ್ದ. ಆ ಕೊಳಲಿನ ಮಧುರ ನಾದಕ್ಕೆ ಇವರು ಗೋಪಿಯರು, ಅದೇ ರೀತಿಯಾಗಿ ಹಸುಗಳು, ಪ್ರಾಣಿಗಳು ಇವೆಲ್ಲ ಆಕರ್ಷಿತವಾಗಿ ಬರ್ತಾ ಇರತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿರತಕ್ಕಂಥ ವಿಷಯ. ಆಗ ಈ ಗೋಪಿಯರು ಒಂದ್ಸಲ ಕೇಳ್ತಾರಂತೆ ಆ ಕೊಳಲಿಗೆ ಕೇಳ್ತಾರಂತೆ, ಏನು ಕೊಳಲೆ, ಎಂತ ಒಂದು ಪುಣ್ಯ ಮಾಡಿದ್ಯಾ ನೀನು, ಯಾವ ಪುಣ್ಯದಿಂದಾಗಿ ನಿನಗೆ ಈ ಒಂದು ಕೃಷ್ಣನ ಅಧರಾಮೃತ ಯಾವಾಗಲೂ ಸಿಗ್ತಾ ಇರ್ತದಲ್ಲ ನಿನಗೆ,
ನಾವೆಲ್ಲ ಎಷ್ಟು ಕಷ್ಟ ಪಡ್ತಾ ಇದ್ದೀವಿ ಅದಕ್ಕೆ. ಆದ್ರೆ ನಿನಗೆ ಆ ಕೃಷ್ಣನ ಸಾನ್ನಿಧ್ಯ, ಕೃಷ್ಣನ ಅಧರಾಮೃತ ನಿನಗೆ ಯಾವಾಗಲೂ ಸಿಗ್ತಾ ಇರ್ತದೆಯಲ್ಲ ನಿನಗೆ ಅಂತ ಹೇಳಿ. ಆಗ ಆ ಕೊಳಲು ಹೇಳ್ತಂತೆ, ನೋಡಿ ಏನ್ ತಪಸ್ಸೇನು, ನನ್ನ ಒಳಗಡೆ ನೋಡಿ ಏನು ಇಲ್ಲ, ಪೊಳ್ಳು. ಅಂದ್ರೆ ಪೊಳ್ಳು ಅಂತ ಹೇಳಿದ್ರೆ ಅರ್ಥ ಏನು, ನಾನು ಅನ್ನತಕ್ಕಂಥದ್ದು ಇಲ್ವೇ ಇಲ್ಲ. ಹಾಗಾಗಿ ಕೃಷ್ಣ ನನ್ನ ಮೂಲಕ ಯಾವ ರೀತಿಯ ಸಂಗೀತವನ್ನ ನುಡಿಸ್ಬೇಕೋ ಆ ರೀತಿ ಸಂಗೀತವನ್ನು ನುಡಿಸ್ಬೋದು. ನನ್ನ ಒಳಗಡೆಗೆ ಏನಾದ್ರು ಇದ್ರೆ ಅವನು ಆ ಮಾಡ್ತಕ್ಕಂಥ ಸಂಗೀತ ಇದೆಯಲ್ಲದು ಅಡ್ಡ ಬಂದ್ಬಿಟ್ಟು ಸಂಗೀತ ಚೆನ್ನಾಗಿ ಬರ್ತಿರ್ಲಿಲ್ಲ. ಅದು ಏನು ಇಲ್ಲ ಅಂತ ಹೇಳ್ಬಿಟ್ಟು ಅವನು ನನ್ನನ್ನ ಯಾವ ರೀತಿಯಾಗಿ ಯಾವ ರಾಗವನ್ನ ನುಡಿಸ್ಬೇಕೋ ಆ ರಾಗವನ್ನ ನುಡಿಸ್ಬೋದು, ಯಾವ ಸ್ವರವನ್ನು ನುಡಿಸ್ಬೇಕೋ ಸ ರಿ ಗ ಮ ಪದ ಯಾವ್ದು ನುಡಿಸ್ಬೇಕೋ ಅದನ್ನ ನುಡಿಸ್ಬೋದು. ಹಾಗಾಗಿ ಸಾಧ್ಯವಾಗ್ತದೆ. ಹಾಗಾಗಿ ಅವನೇನ್ ಮಾಡ್ತಾನೆ, ನನ್ನನ್ನ ಯಾವಾಗ್ಲೂ ತನ್ನ ಆ ಒಂದು ಮಧುರವಾಗಿರತಕ್ಕಂತಹ ಅಧರಗಳ ಹತ್ರ ಇಟ್ಕೊಂಡಿರ್ತಾನೆ, ಅವನ ಸಾನ್ನಿಧ್ಯ ನನಗೆ ಸಿಗ್ತದೆ ಅಂತ ಹೇಳಿ ಆಯ್ದು ಹೇಳುತ್ತೆ. ಒಂದ್ ವೇಳೆ ಆ ಇನ್ಸ್ಟ್ರೂಮೆಂಟೇ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀವಿ? ಈ ಹಾಡುಗಾರರಿಗೆಲ್ಲ ಗೊತ್ತಿದೆ, ಸಂಗೀತಗಾರರಿಗೆಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ಮುಖ್ಯವಾಗಿರ್ತಕ್ಕಂತಹ ಕಾರ್ಯಕ್ರಮಗಳಿಗೋಸ್ಕರ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡಿರ್ತಾರೆ ಚೆನ್ನಾಗಿರ್ತಕ್ಕಂಥ ಅದನ್ನೇ. ಆಮೇಲೆ ಹೆಚ್ಚಿನ ಕಡೆ ಎಲ್ಲಾ ಕಡೆಗೆ ಈಗ ನಮ್ಮ ಹತ್ರನೇ ಒಂದು 4-5 ಪೆನ್ ಇದೆ ಅಂತ ಇಟ್ಕೊಳ್ಳಿ, ಯಾವ್ದು ಚೆನ್ನಾಗಿ ಬರುತ್ತದೆಯೋ ಆ ಪೆನ್ ಅನ್ನು ನಾವು ಉಪಯೋಗಿಸ್ತೀವಿ. ಅದೇ ರೀತಿಯಾಗಿ ಭಗವಂತ ಕೂಡ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಚೆನ್ನಾಗಿರ್ತಕ್ಕಂತಹ ಪೆನ್ನು ಉಪಯೋಗಿಸ್ತಾನೆ. ಆದ್ರೆ ಭಗವಂತನು ಕೂಡ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ವೇಳೆ ನಾವು ಅವನಲ್ಲಿ ಶರಣಾಗತರಾದ್ರೆ, ಈ ಶರಣಾಗತಿ ಅಂತಕ್ಕಂಥದ್ದು ಮುಖ್ಯ. ಭಗವಂತ ನಿನ್ನಲ್ಲೇ ಶರಣಾಗಿದ್ದೀನಿ ಅಂತ ಹೇಳಿ, ಆಗ ಒಂದು ವೇಳೆ ನಮ್ಮಲ್ಲಿ ದೋಷಗಳಿದ್ರೂ ಅದನ್ನ ಅವನು ಸರಿತಿದ್ದಾನೆ, ಅವನು ಸರಿ ಮಾಡ್ತಾನೆ ದೋಷಗಳನ್ನೆಲ್ಲ. ಆದ್ರೆ ಈ ದೋಷಗಳನ್ನ ಸರಿ ಮಾಡ್ಕೊಳ್ತಕ್ಕಂತಹ ಕ್ರಮ ಇದೆ ನೋಡಿ, ಅದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಎಷ್ಟೋ ಕಷ್ಟ ನಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ ನಮ್ಗೆ. ಯಾಕೆಂತ ಹೇಳಿದ್ರೆ ಪ್ರಾರಬ್ಧ ಕರ್ಮಗಳಲ್ಲಿ ನಾಶವಾಗ್ಬೇಕು ನೋಡಿ. ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ ಒಂದು ಊರಿನಲ್ಲಿ ದೇವಸ್ಥಾನ ಕಟ್ಬೇಕಾಗಿತ್ತು. ನೀವೆಲ್ಲರೂ ಕೇಳಿದ್ರೆ ಈ ಕಥೆನ. ದೇವಸ್ಥಾನ ಕಟ್ಬೇಕಾದ್ರೆ ಆ ಶಿಲ್ಪಿ ಏನ್ ಮಾಡಿದಾನೆ ಅಂತ ಹೇಳಿದ್ರೆ ಕಲ್ಲುಗಳನ್ನ ನೋಡ್ತಾ ಇದ್ದಾನೆ. ಕೆಲವೆಲ್ಲ ಕಲ್ಲುಗಳು ಗೋಡೆ ಕಟ್ಟಲಿಕ್ಕೆ ಅದಕ್ಕೆ ಇದಕ್ಕೆ ಅಂತಲ್ಲಿ ಹೇಳಿ, ಆಮೇಲೆ ಕೆಲವು ಮಾತ್ರ ಆ ದೇವಸ್ಥಾನದಲ್ಲಿ ಸುಂದರವಾಗಿರತಕ್ಕಂತ ಆ ಶ್ರೀಕೃಷ್ಣನ ವಿಗ್ರಹವನ್ನು ಮಾಡ್ಲಿಕ್ಕೆ ಅಂತ ಹೇಳಿ. ಹಾಗಾಗಿ ಮೊದಲು ಆ ಕಲ್ಲು ಯಾವ್ದಂತೇಳಿ ಹುಡುಕ್ಬೇಕಲ್ಲ, ಎಲ್ಲರಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅವನು ಬೆಟ್ಟದಲ್ಲಿ ಹೋಗಿ ಆ ಉಳಿಯಿಂದ ಕಲ್ಲುಗಳನ್ನೆಲ್ಲ ಅವನು ಇದು ಮಾಡ್ತಾ ಇದ್ರೆ ಕೆಲವು ಕಲ್ಲುಗಳನ್ನ 4 ಏಟು ಹೊಡೆಯುವಾಗ ಪಳ್ಳಂತ ಅರ್ಧ ಹೊಡೆದೋಗ್ಬಿಡೋದು. ಹೀಗೆ ಮಾಡ್ತಾ ಇರುವಾಗ ಕೊನೆಗೆ ಒಂದ್ ಕಡೆಗೆ 2 ಒಳ್ಳೊಳ್ಳೆ ಕಲ್ಲು ಸಿಕ್ತಂತ ಅವನಿಗೆ. ಅವನು ಒಂದ್ರಲ್ಲಿ ಏನ್ ಮಾಡ್ದ, ಅದನ್ನ ಮೊದಲನೇದನ್ನ ಇದು ಮಾಡುವಾಗ ಕೆಲವು ಸಲ ಹೊಡೆದ ಮೇಲೆ ಅದು 2 ಇಬ್ಬಾಗ ಆಗೋಗ್ಬಿಡ್ತು. ಆಮೇಲೆ ಇನ್ನೊಂದನ್ನ ಅವನು ನೋಡ್ದ, ಎಷ್ಟು ಇದು ಮಾಡಿದ್ರು ಅದೇನು ಇಬ್ಬಾಗವಾಗ್ಲಿಲ್ಲ. ಆಗ ಏನ್ ಮಾಡ್ದಂತ ಹೇಳಿದ್ರೆ ಅದನ್ನ ತಗೊಂಡ್ ಬಂದ್ಬಿಟ್ಟು ಅವನು ಉಳಿಯಲ್ಲಿ ಅದನ್ನ ಇದು ಮಾಡ್ಲಿಕ್ಕೆ ಶುರು ಮಾಡ್ದ, ಮೂರ್ತಿ ಮಾಡ್ಲಿಕ್ಕೆ ಶುರು ಮಾಡ್ದ. ಹೊಡಿತಾ 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 ಮೊದ್ಲು ದೊಡ್ಡ ದೊಡ್ಡ ಇದನ್ನೆಲ್ಲ ತೆಗಿತಾ ಇದ್ದ. ಆಮೇಲೆ ನಿಧಾನವಾಗಿ ತೆಗಿತಾ ಕೊನೆಗೆ ಅದರಲ್ಲಿ ಸುಂದರವಾಗಿರತಕ್ಕಂಥ ಶ್ರೀಕೃಷ್ಣನ ಮೂರ್ತಿ ಬಂತು. ಮೂರ್ತಿ ಬಂದ್ಮೇಲೆ ಬೆಟ್ಟದಲ್ಲಿರ್ತಕ್ಕಂಥ ಎಲ್ಲ ಕಲ್ಲುಗಳು ಉಪಯೋಗಿಸಿದ್ದಾರೆ ಅವರು. ಕೆಲವೆಲ್ಲ ಗೋಡೆ ಕಟ್ಟಲಿಕ್ಕೆ, ಕೆಲವೆಲ್ಲ ಇದು ಮಾಡ್ಲಿಕ್ಕೆ, ಇನ್ ಕೆಲವೆಲ್ಲ ಮೆಟ್ಲಿಗೆ. ಆಮೇಲೆ ಇದು ಒಂದು ಮಾತ್ರ ಶ್ರೀಕೃಷ್ಣನ ವಿಗ್ರಹವಾಗಿ ಎಲ್ಲರಿಂದ ಪೂಜೆ ತೆಗೆದುಕೊಡ್ತಕ್ಕಂಥದ್ದು. ಹೀಗೆ ಬಂದಿರದ ಉದ್ಘಾಟನೆ ಆಯ್ತು. ಕೆಲವು ದಿವಸ ಆದ್ಮೇಲೆ ಒಂದ್ ದಿವಸ ಈ ಇದೆಯಲ್ಲ ಎಲ್ಲಿ ಅಂತ ಹೇಳಿದ್ರೆ ಮೆಟ್ಟಿಲ ಮೇಲೆ ಇರ್ತಕ್ಕಂತಹ ಕಲ್ಲು, ಅದು ಒಳಗಡೆಗೆ ವಿಗ್ರಹವಾಗಿರ್ತಕ್ಕಂತಹ ಕಲ್ಲಿಗೆ, ಅದಕ್ಕೆ ಅದು ಕಲ್ಲೇ. ಅದಕ್ಕೆ ಹೇಳ್ತಂತೆ, ಅಲ್ಲಪ್ಪ ಬೆಟ್ಟದ ಮೇಲೆ ನಾವಿಬ್ರು ಒಟ್ಟಿಗೆ ಇದ್ವಿ, ನಿನ್ ನೋಡಿದ್ರೆ ಎಲ್ರೂ ಬಂದು ನನಗೆ ಪೂಜೆ ಮಾಡ್ತಾರೆ, ನನ್ ನೋಡಿ ಎಲ್ರು ಬಂದು ನನ್ ಮೆಟ್ಕೊಂಡು ಹೋಗ್ತಾ ಇದಾರಲ್ಲ, ಯಾಕೆ ಅಂತ ಹೇಳಿ. ಆಗ ಆ ವಿಗ್ರಹ ಅದೇನ್ ಹೇಳ್ತು ಅಂತ ಹೇಳಿದ್ರೆ, ನೋಡಪ್ಪ ನಿನ್ನನ್ನೇ ಮಾಡ್ಬೇಕು ಅಂತ ಹೇಳಿ ಅವನು ಶಿಲ್ಪಿ ಬಂದಿದ್ದ. ಆಗ ಏನಾಯ್ತು, ಅವನನ್ನು ಹೊಡಿಲಿಕ್ಕೆ ಶುರು ಮಾಡ್ದ. ಈ ಕಲ್ಲು ಹೇಳ್ತು, ಮೆಟ್ಲಾಗಿರ್ತಕ್ಕಂತಹ ಕಲ್ಲು, ಅವನು ಹೊಡಿಲಿಕ್ಕೆ ಶುರು ಮಾಡಿದ ಕೂಡ್ಲೆ ನನಗೆ ಆ ಏಟು ತೆಗೆದುಕೊಳ್ಳಿಕ್ಕೆ ಆಗ್ಲಿಲ್ಲ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ ಅಂದ್ರೆ ಇಬ್ಬಾಗ ಆಗ್ಬಿಟ್ಟೆ. ನೋಡ್ದ, ಆ ಏಟು ತಗೊಳ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನನಗೆ ಅವನು ಎಷ್ಟು ಏಟು ಹೊಡೆದಿದ್ದಾನೆ ಗೊತ್ತಾ ನಿನಗೆ? ನನ್ನಲ್ಲಿರ್ತಕ್ಕಂಥ ಎಲ್ಲಾ ದೋಷಗಳು, ಅಂದ್ರೆ ಯಾವುದು ಬೇಡವಾಗಿರ್ತಕ್ಕಂಥದ್ದೆಲ್ಲ ಅವನು ಇದನ್ನ ಮಾಡಿ ಚಿಸಲ್ ಮಾಡಿ ತೆಗೆದಿದ್ದಾನಲ್ಲ, ಸಾವಿರಾರು ಲಕ್ಷಾಂತರ ಏಟುಗಳನ್ನು ಹೊಡೆದಿದ್ದಾನೆ ಅವನು. ಅದೆಲ್ಲವನ್ನ ಸಹಿಸ್ಕೊಂಡಿರೋದ್ರಿಂದ ಇವತ್ತು ನೋಡು ಎಂತ ಒಂದು ಮಹಾಭಾಗ್ಯ ಅಂತ ಹೇಳಿದ್ರೆ, ನನ್ನ ಮೂಲಕ ಆ ಭಗವಂತನನ್ನು ಪೂಜೆ ಮಾಡ್ತಕ್ಕಂಥ ಭಾಗ್ಯ ನನಗೆ ಸಿಕ್ಕಿದೆ. ಒಂದ್ ವೇಳೆ ನಾನು ನಿನಗೆ ಇಬ್ಬಾಗವಾಗಿದ್ರೆ ಇನ್ಯಾವುದೋ ಒಂದು ಕಲ್ಲು ಮಾಡ್ಕೊಳ್ತಾ ಇದ್ದವನು, ಇನ್ಯಾವುದೋ ಒಂದು ಇದು ಮಾಡಿ ಅದನ್ನ ಮೂರ್ತಿ ಮಾಡ್ತಾ ಇದ್ದವನು. ಆದ್ರೆ ನಾನು ಕೂಡ ನಿನ್ನ ಹಾಗೆ ಮೆಟ್ಲಲ್ಲಿ ಬಿದ್ಕೊಂಡಿರ್ಬೇಕಾಗಿತ್ತು, ಎಲ್ರು ನನ್ನ ಮೇಲೆ ಇದ್ ಮಾಡ್ತಾ ಇದ್ರು ಅಂತೇಳಿ. ಈಗ ನೋಡಿ, ಅದೇ ರೀತಿಯಾಗಿ ಮನುಷ್ಯನಿಗೆ ಕೂಡ, ನಮಗೆ ಕೂಡ ಭಗವಂತ ಭಕ್ತನಾದ್ರೂ ಎಷ್ಟೋ ಸಲ ಜನ ಕೇಳೋದುಂಟು ನಮ್ಮ ಹತ್ರ ಬಂದ್ಬಿಟ್ಟು,
ಯಾಕೆ ಸ್ವಾಮಿ ಭಗವದ್ಭಕ್ತರಿಗೆ ಯಾಕೆ ಕಷ್ಟ ಜಾಸ್ತಿ ಅಂತ ಹೇಳಿ, ಯಾಕೆ ಹೆಚ್ಚು ಅಂತ ಹೇಳಿ? ಯಾಕೆಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆಗೆ ಅಹಂಕಾರ ಅನ್ನೋದು ಇರ್ತದೆ. ಆ ಭಗವಂತ ನೋಡ್ಬಿಟ್ಟು ಅಪಾರ ಕೃಪೆಯಿಂದ ಇವನ ಅಹಂಕಾರವನ್ನು ಹೋಗಿಸ್ಬೇಕಲ್ಲ, ಈ ವ್ಯಕ್ತಿ ಅಹಂಕಾರವನ್ನು ಹೋಗಿಸಿದ್ರೆ ಉತ್ತಮ ಭಕ್ತನಾಗ್ತಾನೆ, ಅವನ ಮೂಲಕ ನನ್ನ ಕೆಲಸಗಳನ್ನ ಮಾಡಿಸ್ಕೊಳ್ಬಹುದು ಅಂತ ಹೇಳಿ ಆ ಭಗವಂತ ಅಂದ್ಕೊಳ್ತಾನಂತೆ. ಹಾಗಾಗಿ ಒಂದಷ್ಟು ಕಷ್ಟಗಳನ್ನು ಕೊಡ್ತಾನೆ. ಸಹಿಸ್ಕೊಂಡ್ರ ಭಗವಂತನ ಇಚ್ಛೆ ಅಂತ ಹೇಳಿ ನಾವು ಸಹಿಸ್ಕೊಂಡ್ವಾ, ಆಗ ನಿಧಾನವಾಗಿ ಒಂದು ದಿವಸ ಅವನ ಕೈಯಲ್ಲಿ ಉಪಕರಣವಾಗಲಿಕ್ಕೆ ಸಾಧ್ಯವಾಗತ್ತೆ. ಹೇಗೆ ಆ ಕೊಳಲು ಅದರಲ್ಲಿರ್ತಕ್ಕಂತಹ ಒಳಗಡೆ ಟೊಳ್ಳಾದ್ರಿಂದ ಸರಾಗವಾಗಿ ಆ ಗಾಳಿ ಹೋಗೋದ್ರಿಂದ ಶ್ರೀಕೃಷ್ಣ ಅದನ್ನ ಕೊಳಲಾಗಿ ಉಪಯೋಗಿಸ್ತಾ ಇದ್ನು, ಅದೇ ರೀತಿಯಾಗಿ ನಾವು ಕೂಡ ಆ ಭಗವಂತನ ಕೈಯಲ್ಲಿ ಒಂದು ಇದಾಗ್ಲಿಕ್ಕೆ ಸಾಧ್ಯ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ನಾನು ಅಂತಕ್ಕಂಥ ಭಾವನೆ ಆತರ ಆಗ್ಲಿಕ್ಕೆ ಸುಲಭವಾಗಿ ಬಿಡೋದಿಲ್ಲ. ಹಾಗಾಗಿ ಈ ಸಾಧನೆ ಕಷ್ಟಗಳನ್ನು ಅನುಭವಿಸ್ಬೇಕು. ಶ್ರೀರಾಮಕೃಷ್ಣರ ಜೀವನವನ್ನು ನೋಡಿ, ಏನು ಸಾಧನೆಯನ್ನು ಮಾಡಿದ್ರು, ಏನ್ ಮಾಡಿದ್ರು, ಎಷ್ಟು ಮಾಡಿದ್ರು. ಅವರು ಅವತಾರ ಪುರುಷರವರು. ಅವ್ರು ಯಾಕೆ ಸಾಧನೆ ಮಾಡ್ಬೇಕಾಗಿತ್ತು? ನಮ್ಗೆಲ್ರಿಗೂ ತೋರಿಸಿದ್ದಾರೆ. ತೋರಿಸಿದ ಮೇಲೆ ಒಂದು ಸಮಯ ಬಂತು, ಅವರಿಗೆ ಆ ಭಗವಂತನ ಸಾಕ್ಷಾತ್ಕಾರವಾದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಭಗವದ್ ಅನುಭವ ಬಂದ ಮೇಲೆ ಆಗ ಏನ್ ಹೇಳ್ತಾರೆ ಅವರು? ಆಮಿ ಜಂತ್ರ ತುಮಿ ಜಂತ್ರಿ, ಅಮ್ಮ ನಾನೊಂದು ಯಂತ್ರ, ನೀನು ಆ ಯಂತ್ರವನ್ನು ನಡೆಸ್ತಕ್ಕಂಥವಳು. ಎಂಥ ಒಂದು ಆನಂದ ಅದರಲ್ಲಿ. ಆ ತಾಯಿ ಹೇಗೆ ಮಾಡಿಸ್ತಾಳೋ ಆ ರೀತಿಯಾಗಿ ಮಾಡ್ಕೊಳ್ತಕ್ಕಂಥದ್ದು. ಆಮೇಲೆ ಅಂಥವರಿಗೆ ಕೂಡ ಕೊನೆಯಲ್ಲಿ ಆ ತಾಯಿಯ ಲೀಲೆ ನೋಡಿ, ಅವರಿಗೆ ಗಂಟಲಿನ ಕ್ಯಾನ್ಸರ್ ಬಂತು ಶ್ರೀರಾಮಕೃಷ್ಣರಿಗೆ. ಅದರಿಂದ ನರಳಬೇಕಾಯ್ತು, ಶಾರೀರಿಕವಾಗಿ ನರಳ್ತಾ ಇದ್ರು. ಆದ್ರೆ ಅವ್ರಿಗೆ ಗೊತ್ತಿತ್ತು ನರಳ್ತಾ ಇರತಕ್ಕಂಥದ್ದು ಶರೀರ ಅಂತ ಹೇಳಿ. ಯಾತಕ್ಕೋಸ್ಕರ ಅವ್ರು ನರಳ್ಬೇಕಾಯ್ತು? ಅವ್ರಿಗೇನು ಪ್ರಾರಬ್ಧ ಇತ್ತ? ಅದಲ್ಲ. ಯಾಕೆಂತ ಹೇಳಿದ್ರೆ ತಾಯಿ ತನ್ನ ಲೀಲೆಯನ್ನು ಮಾಡುವಾಗ ಅವಳೇನಿಸ್ತದೆ, ತಾಯಿಗೆ ಇಷ್ಟೆಲ್ಲ ಚೆನ್ನಾಗಿರುವಾಗ ಎಷ್ಟೋ ಜನ ಯಾರು ಬರ್ತಾ ಇದ್ರು ಅಂತ ಹೇಳಿದ್ರೆ, ನನ್ನ ರೋಗವನ್ನ ಗುರುಪಡಿಸಿ, ನನ್ನ ಇದನ್ನ ಜಾತಕ ನೋಡಿ ನನಗೆ ಹೇಳಿ, ಈ ತರ ಎಲ್ಲ ಆ ತರದವರೆಲ್ಲ ಬರ್ತಾ ಇದ್ರು. ಅಂಥವರೆಲ್ಲ ಶ್ರೀರಾಮಕೃಷ್ಣ ಹೇಳ್ತಾರೆ, ತಾಯಿ ಏನ್ ಮಾಡಿದಾಳೆ ಅಂತ ಬಹಳ ಒಳ್ಳೆ ಉಪಾಯ ಮಾಡಿದಾಳೆ. ಇದು ಬಂದಿದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಬರ್ತಕ್ಕಂಥವ್ರು, ಅಂದ್ರೆ ಈ ಪ್ರಾಪಂಚಿಕ ಇದಕ್ಕೋಸ್ಕರ ಉನ್ನತಿಗೋಸ್ಕರ ಬರ್ತಾ ಇದ್ರಲ್ಲ ನಂತರ, ಅಂತವ್ರೆಲ್ಲ ನಿಲ್ಸ್ಬಿಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಇವರಿಗೆ ತಮ್ಮ ಕ್ಯಾನ್ಸರ್ ಗುಣ ಮಾಡ್ಕೊಳಕ್ಕಾಗೋದ್ರೆ ಇವ್ರು ನಮ್ಗೇನ್ ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ನಿಜವಾದ ಆಧ್ಯಾತ್ಮಿಕ ಸಾಧಕರು ಅವ್ರ ಹತ್ರ ಬಂದು, ಶ್ರೀರಾಮಕೃಷ್ಣಗಳಿಗೆ ಬಂದು ಅವರಿಗೆಲ್ಲ ಮಾರ್ಗದರ್ಶನ ಕೊಡ್ಲಿಕ್ಕೆ ಅದೇ ತಾನೇ ಅವರ ಅವತಾರದ ಉದ್ದೇಶ. ಈ ಕಾಲದಲ್ಲಿ ಈ ಭಗವನ್ ಮಾರ್ಗವನ್ನು ಎಲ್ರಿಗೂ ತೋರಿಸ್ತಕ್ಕಂಥದ್ದು. ಆ ಚಾಂಡಾಲನಿಂದ ಹಿಡಿದು ಇದ್ರ ತನಕ ಉನ್ನತ ವ್ಯಕ್ತಿಯ ತನಕ ಎಲ್ರಿಗೂ ಕೊಡ್ತಕ್ಕಂಥದ್ದು ಭಗವನ್ ಮಾರ್ಗವನ್ನು ತೋರಿಸ್ತಕ್ಕಂಥದ್ದು ಶ್ರೀರಾಮಕೃಷ್ಣರ ಆ ಒಂದು ಅವತಾರದ ಉದ್ದೇಶ. ಅದನ್ನು ಸಾಧಿಸ್ಲಿಕ್ಕೆ ಅದು ಬಂದಂತೆ ಅದನ್ನು ಸಹಿಸಿಕೊಂಡು ನೋಡಿ, ಅಂಥವ್ರಿಗೆ ಕೂಡ ಆಯ್ತು. ಆದ್ರೆ ಅವರಿಗೆ ಅಹಂಕಾರ ಇಲ್ಲದೆ ಇರೋದ್ರಿಂದ ಅವ್ರೇನ್ ಹೇಳಿದ್ರು ಶ್ರೀರಾಮಕೃಷ್ಣರು, ತಾಯಿ ಇದೆಲ್ಲವೂ ನಿನ್ನಿಚ್ಛೆ, ನೀನು ಒಂದು ಯಂತ್ರಿ, ನೀನೇ ನಡೆಸ್ತಕ್ಕಂಥವಳು, ನೀನು ಹೇಗೆ ನಡೆಸ್ತೀಯೋ ಆ ತರ ನಾನು ನಡಿತೀನಿ ಅಂತ ಹೇಳಿ ಶ್ರೀರಾಮಕೃಷ್ಣ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ತರ ಆದಾಗ ನೋಡಿ, ಈ ಸ್ವಾಮಿ ವಿವೇಕಾನಂದ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಚ್ ಸೋಲ್ ಇಸ್ ಪೊಟೆನ್ಷಿಯಲ್ ಡಿವೈನ್. ಆಮೇಲೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ದಿವ್ಯತೆ ಅನ್ನತಕ್ಕಂಥದ್ದು ಇದೆ, ಅಂತರ್ನಿಹಿತವಾಗಿದೆ ಎಲ್ಲರನ್ನು ಕೂಡ ಒಳಗಡೆ ಇದೆ ನಮ್ಮಲ್ಲಿ ಈ ದಿವ್ಯತ್ವ ಅನ್ನತಕ್ಕಂಥದ್ದು. ಆ ಭಗವತ್ ಅಂತ ಆ ಶಕ್ತಿ ನಮ್ಮಲ್ಲಿದೆ. ಹಾಗಿದ್ರೆ ಈ ಭಗವತ್ ಶಕ್ತಿ ಅದು ವ್ಯಕ್ತವಾಗಿ ಅಭಿವ್ಯಕ್ತವಾಗಿ ಅಂದ್ರೆ ಹುದುಗಿರೋದ್ರಿಂದ ಇದು ಅಭಿವ್ಯಕ್ತವಾಗಿ ಪ್ರಪಂಚಕ್ಕೆ ಇದರ ಪ್ರಯೋಜನವಾಗಬೇಕಾದ್ರೆ ಒಂದು ಅಡ್ಡಗೋಡೆ ಇದೆ. ನಮಗೂ ಪ್ರಯೋಜನಕ್ಕೆ ಬರೋದಿಲ್ಲ, ಪ್ರಪಂಚಕ್ಕೂ ಪ್ರಯೋಜನ ಒಳಗಡೆ ಇದ್ರು ಯಾತಕ್ಕೋಸ್ಕರ ಈ ಒಂದು ಅಡ್ಡಗೋಡೆ ಇದೆ. ಆ ಅಡ್ಡಗೋಡೆ ಯಾವುದು ಅಂತ ಹೇಳಿದ್ರೆ ನಮ್ಮಲ್ಲಿ ಇರತಕ್ಕಂಥ ಅಹಂಕಾರ. ಶ್ರೀರಾಮಕೃಷ್ಣ ಹೇಳಿದ ಹಾಗೆ ಪ್ರಾರಂಭದಲ್ಲಿ ಅದು ಏನು ಅಂತ ಹೇಳಿದ್ರೆ ಅದು ಕಚ್ಚಾ ಅಂತ ಹೇಳಿದ್ರೆ ಅದಿನ್ನೂ ಇದಾಗ್ಲಿಲ್ಲ, ಮಾಗಲಿಲ್ಲ ಅಂತ ಒಂದು ಅಹಂಕಾರ ಇರ್ತದೆ. ಅದಿರುವಾಗ ನಾನು ನನ್ನದು ಅಂತ ಹೇಳ್ತಾ ಇರ್ತೀವಿ. ಆಮೇಲೆ ಬರ್ತಾ ಬರ್ತಾ ಈ ಅಹಂಕಾರ ಅಂತಕ್ಕಂಥದ್ದು ಮಾಗಿದ ಮೇಲೆ ಅದೇನ್ ಹೇಳುತ್ತೆ ಅಂತ ಹೇಳಿದ್ರೆ, ನಾನು ಭಗವಂತನ ದಾಸ. ಶ್ರೀರಾಮಕೃಷ್ಣ ಹೇಳ್ತಾರೆ ಈ ಭಾವನೆ ಬಹಳ ಒಳ್ಳೇದು, ಉತ್ತಮವಾಗಿರ್ತಕ್ಕಂಥದ್ದು ಇದು. ಯಾಕೆಂತ ಹೇಳಿದ್ರೆ ಭಗವಂತನ ದಾಸ ಅಂತ ಹೇಳಿದ್ರೆ ಅರ್ಥ ಏನು? ಭಗವಂತ ಏನ್ ಹೇಳ್ತಾನೋ ಅದನ್ನ ನಾನು ಮಾಡ್ತೀನಿ ಅಂದ್ರೆ ನಾನು ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಭಗವಂತನ ಕರ್ತವ್ಯಗಳು ಅಂತ ಹೇಳಿ, ಅಥವಾ ಭಗವಂತನ ಮಗು. ಶ್ರೀರಾಮಕೃಷ್ಣ ಹೇಳಿದಾಗೆ ಭಗವಂತನ ಮಗು. ಈ ದಾಸ ಅನ್ನತಕ್ಕಂಥದ್ದು ಎಲ್ಲದಕ್ಕಿಂತ ಒಳ್ಳೇದು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಆಗ ಮಾಡಿದಾಗ ಈ ದಾಸನ ಇದೇನು ಕೆಲಸ, ಇವನು ಏನ್ ಹೇಳ್ತಾನೋ, ತನ್ನ ಸ್ವಾಮಿ ಏನ್ ಹೇಳ್ತಾನೋ ಅದನ್ನ ಮಾಡ್ತಕ್ಕಂಥದ್ದು. ಅದು ಕಷ್ಟವೋ ಸುಲಭವೋ ಅನ್ನೋದು ಪ್ರಶ್ನೆ ಅಲ್ಲ, ಆ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ಬೇಕು.
ಹಾಗೂ ಅವನಲ್ಲಿ ಸದಾ ಈ ಸ್ಮರಣೆ ಇರುತ್ತೇನು ಅಂತ ಹೇಳಿದ್ರೆ, ನಾನು ಅವನಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಅವನಿಗೋಸ್ಕರ ನಾನು ಮಾಡ್ತಾ ಇರೋದು, ಈ ಭಾವನೆ ಅವನಲ್ಲಿ ಸದಾಕಾಲ ಇರ್ತದೆ. ಹಾಗಾಗಿ ಈ ಭಾವನೆ ಇರುವಾಗ ಏನು ನಿಧಾನವಾಗಿ ಒಳಗಡೆ ಇರ್ತಕ್ಕಂಥ ಈ ಒಂದು ಅಂದ್ರೆ ಪಕ್ವವಾಗಿರ್ತಕ್ಕಂಥ ಈ ಅಹಂಕಾರ ಕೂಡ, ಅದು ಕೂಡ ಇನ್ನು ಅಡ್ಡವಾಗೇ ಇರ್ತದೆ. ಅದು ಸಂಪೂರ್ಣವಾಗಿ ಭಗವಂತನ ಕೆಲಸವನ್ನು ಮಾಡ್ಲಿಕ್ಕೆ ಆಗಿರುವುದಿಲ್ಲ ಅವರಿಗೆ. ಅದನ್ನ ಆ ಅಹಂಕಾರವು ನಾಶವಾಗಿ ಹೋದಾಗ, ಸಂಪೂರ್ಣವಾಗಿ ಏನಾಗತ್ತೆ, ಅಹಂಕಾರ ರಾಹಿತ್ಯ ಬಂದಾಗ ಅಂಥವರ ಮೂಲಕ ಭಗವತ್ ಶಕ್ತಿ ಅನ್ನತಕ್ಕಂಥದ್ದು, ಆ ದಿವ್ಯ ಶಕ್ತಿ ಅನ್ನತಕ್ಕಂಥದ್ದು ಅಭಿವ್ಯಕ್ತಿ ಆಗತ್ತೆ. ಅಂತಹ ಮಹಾತ್ಮರು ಎಲ್ಲಿರ್ತಾರೋ ಲಕ್ಷಾಂತರ ಮಂದಿಗೆ ಪ್ರಯೋಜನವಾಗುತ್ತೆ. ಅವರಿರ್ತಕ್ಕಂಥ ಸ್ಥಳ ಎಲ್ಲ ಪವಿತ್ರವಾಗಿ ಬಿಡುತ್ತೆ. ಯಾಕೆಂತ ಹೇಳಿದ್ರೆ ಆ ಭಗವಂತನ ಒಳಗಡೆ ಇರ್ತಕ್ಕಂಥ ಶಕ್ತಿ ಯಾವುದೇ ರೀತಿಯ ಅಡ್ಡಗೋಡೆ ಇಲ್ಲದೆ ಅಭಿವ್ಯಕ್ತಿ ಆಗ್ತಕ್ಕಂಥದ್ದು. ಆ ಗೋಡೆ ಚಿಕ್ಕದಾದಾಗೆ, ಅಂದ್ರೆ ದಪ್ಪ ಕಡಿಮೆ ಆದಾಗ ಕೊನೆಗೊಂದ್ಸಲ ಟ್ರಾನ್ಸ್ಪರೆಂಟ್ ಕೂಡ ಆಗತ್ತದು. ಅಂತಾಗೂ ತುಂಬಾ ಜನರಿಗೆ ಪ್ರಯೋಜನ ಆಗುತ್ತೆ ಅದರಿಂದ. ಆದ್ರೆ ಯಾವಾಗ ಅದು ಸಂಪೂರ್ಣವಾಗಿ ಗೋಡೆ ಹೊರಟೋಗ್ಬಿಡುತ್ತೋ, ಆ ತೆರೆ ಅನ್ನತಕ್ಕಂಥದ್ದು ಇಲ್ಲೋದಿಲ್ವೋ, ಆಗ ಏನಾಗತ್ತೆ, ಅವರ ಮೂಲಕ ಆ ಭಗವಂತನ ಕೃಪೆ ಅನ್ನತಕ್ಕಂಥದ್ದು ಶ್ರೀರಾಮಕೃಷ್ಣರ ಜೀವನದಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬಹುದು. ಉಚ್ಚವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸ್ಥಿತಿ. ಅವ್ರು ನೋಡಿ ಏನ್ ಹೇಳ್ತಾರೆ, ತೋತಾಪುರಿ ಮಹಾರಾಜ್ ಬರ್ತಾರೆ. ತೋತಾಪುರಿ ಬಂದ್ಬಿಟ್ಟು, ನೋಡಪ್ಪ, ನನಗೆ ಹೀಗೆ ಇದಿದೆ, ನೀನು ವೇದಾಂತವನ್ನ ಕಲೀಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಅಧಿಕಾರಿ, ಹಾಗಾಗಿ ನಿನಗೆ ವೇದಾಂತವನ್ನ ನಾನು ಕಲಿಸ್ತೇನೆ ಅಂತ ಹೇಳಿ. ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ, ನನ್ನ ಅಮ್ಮನ ಕೇಳ್ಕೊಂಡು ಬರ್ತೀನಿ, ನನ್ನ ತಾಯಿ ಇಷ್ಟಪಟ್ಟರೆ ನಾನು ಇದು ಮಾಡ್ತೀನಿ ಅಂತ ಹೇಳಿ ನೇರವಾಗಿ ಆ ಗುಡಿಗೆ ಹೋಗ್ಬಿಟ್ಟು ಆ ಜಗನ್ಮಾತೆಯಲ್ಲಿ ಕೇಳ್ತಾರೆ. ಅಂದ್ರೆ ಅವರು ನೋಡಿ, ತಾವು ಅನ್ನತಕ್ಕಂಥ ಆ ಸಂಕಲ್ಪನೆ ಇಲ್ಲ, ಸಂಪೂರ್ಣವಾಗಿ ಆ ಸಂಕಲ್ಪ ಅನ್ನತಕ್ಕಂಥದ್ದು ಇಲ್ಲ. ಹಾಗಾಗ್ಬಿಟ್ಟು ಏನಾಗತ್ತೆ ಅಂತ ಹೇಳಿದ್ರೆ, ಅಂತಹ ಒಂದು ಆ ಭಕ್ತರ ಇದರಲ್ಲಿ ಆಗ ಇಲ್ಲದೆ ಇರೋದ್ರಿಂದ ಆ ಭಗವಂತ ಅಂಥವರನ್ನ ತನ್ನ ಕೈಯಲ್ಲಿ ಉಪಕರಣವಾಗಿ ಮಾಡಿಕೊಂಡು ತನ್ನ ಕೆಲಸವನ್ನೆಲ್ಲ ಮಾಡಿಸ್ಕೊಡ್ತಾನೆ. ಭಗವದ್ಗೀತೆಯಲ್ಲಿ ಈ ಒಂದು ಅರ್ಜುನನಿಗೆ ಭಗವದ್ಗೀತೆಯನ್ನು ಹೇಳ್ತಾ, ಮಯೈವೈತೆ ನಿಹತ ಪೂರ್ವಮೈವ ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್ ಅಂತ ಹೇಳ್ತಾನೆ ಕೃಷ್ಣ. ಅರ್ಜುನನಿಗೆ ತೋರಿಸ್ತಾನೆ, ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ. ಅಂದ್ರೆ ಆ ಕ್ಲಾಕ್ ಅನ್ನ ಇನ್ನು ಸ್ವಲ್ಪ ಮುಂದೆ ತಿರುಗಿಸ್ತಾನೆ, ಭವಿಷ್ಯವನ್ನು ತೋರಿಸ್ತಾನೆ. ಏನಾಗಿದೆ, ಎಲ್ಲ ದ್ರೋಣ, ಭೀಷ್ಮ, ಜಯದ್ರಥ, ಅವರು ಕರ್ಣ ಎಲ್ಲರೂ ಸತ್ತೋಗ್ಬಿಡ್ತಾರೆ. ಹೀಗಿರುವಾಗ ಕೃಷ್ಣ ಅದನ್ನ ತೋರಿಸ್ಬಿಟ್ಟು ಅರ್ಜುನಿಗೆ ಹೇಳ್ತಾನೆ, ಮಯೈವೈತೆ ನಿಹತ ಪೂರ್ವಮೈವ, ನನ್ನಿಂದ ಎಲ್ಲರೂ ಸಾಯಿಸಲ್ಪಟ್ಟಿದ್ದಾರೆ, ಎಲ್ಲರೂ ನಾನು ಸಾಯಿಸ್ಬಿಟ್ಟಿದ್ದೀನಿ, ನನ್ನಿಂದಲೇ ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ಸಾಯಿಸಲ್ಪಟ್ಟಿದ್ದಾರೆ. ಮಯೈವೈತೆ ನಿಹತ ಪೂರ್ವಮೇವ ನಿಮಿತ್ತ ಮಾತ್ರ ಭವ್ಯ ಸವ್ಯಸಾಚಿನ್, ನೀನೊಬ್ಬ ನಿಮಿತ್ತನಾಗು. ನೋಡಿ, ಒಂದ್ ವೇಳೆ ಆ ದಿವಸ ಅರ್ಜುನ ಸಿಗದೆ ಇದ್ರೆ ಶ್ರೀಕೃಷ್ಣ ಈ ಕೆಲಸವನ್ನ ಮಾಡ್ಕೊಳ್ಲಿಕ್ಕೆ ಇನ್ಯಾರನ್ನಾದ್ರೂ ಹುಡ್ಕೊಳ್ತಾ ಇದ್ದ. ಸ್ವಾಮಿ ವಿವೇಕಾನಂದ್ರ ಅದೇ ಮಾತನ್ನು ಹೇಳ್ತಾರೆ, ಶ್ರೀರಾಮಕೃಷ್ಣರ ದಾಸಾನುದಾಸ ನಾನು. ಒಂದು ವೇಳೆ ಅವರು ನನ್ನನ್ನ ಆಯ್ದುಕೊಂಡು ತಮ್ಮ ಕೆಲಸಕ್ಕೆ ನನ್ನ ಮೂಲಕ ತಮ್ಮ ಈ ಒಂದು ಕೆಲಸವನ್ನ, ಲೀಲಾ ಕಾರ್ಯವನ್ನ ಮಾಡಿಕೊಂಡಿದ್ದಿದ್ರೆ, ನನ್ನನ್ನು ಅದಕ್ಕೆ ಬಳಸ್ಕೊಂಡಿದ್ದಿದ್ರೆ ಅದು ನನ್ನ ಮಹಾಭಾಗ್ಯ. ನನ್ನ ಮಹಾಭಾಗ್ಯದಿಂದಾಗಿ ಹೊರತು ನನ್ನ ವಿಶೇಷ ಏನೂ ಇಲ್ಲ ಅದರಲ್ಲಿ. ಬರೀ ಅಷ್ಟೇ ಅಲ್ಲ, ಅವರು ಇಷ್ಟಪಟ್ರೆ ಅವರ ಪಾದದ ಧೂಳಿಯಿಂದ 100 ಜನ ವಿವೇಕಾನಂದನ ಸೃಷ್ಟಿ ಮಾಡಬಹುದು. ಅವರು ಈ ಸಲ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಿದ್ರೆ ಅದು ನನ್ನ ಅಹೋಭಾಗ್ಯ, ಅದು ನನ್ನ ಅಹೋಭಾಗ್ಯ ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಅಂದ್ರೆ ಭಗವಂತನ ಕೈಯಲ್ಲಿ ಒಂದು ಉಪಕರಣವಾಗುವುದರಲ್ಲೇನೆ ನಿಜವಾದ ಭಕ್ತನಿಗೆ ಅದ್ಭುತವಾಗಿರ್ತಕ್ಕಂಥ ಆನಂದ ಸಿಗ್ತದೆ, ಅದ್ಭುತವಾಗಿರ್ತಕ್ಕಂಥ ಆನಂದ ಸಿಗ್ತದೆ. ಆ ಆನಂದ ಅನ್ನತಕ್ಕಂಥದ್ದು ಒಳಗಡೆನೆ ಇದೆ, ಇಲ್ಲಿಂದ ಹೊರಗಡೆಯಿಂದ ಬರ್ತಕ್ಕಂಥದ್ದಲ್ಲ. ಆದ್ರೆ ಈ ಅಹಂಕಾರ ಹೋದಾಗ ಅದು ಒಂದು, ಯಾರಲ್ಲಿ ಆ ಅಹಂಕಾರ ಸಂಪೂರ್ಣವಾಗಿ ಹೋಗಿದೆಯೋ ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ಆನಂದ ಸಿಗ್ತದೆ, ಜೀವನ್ಮುಕ್ತ ಸ್ಥಿತಿ ಅಂತ ಹೇಳ್ತಾರೆ ಅದಕ್ಕೆ. ಅದಾದ್ಮೇಲೆ ಅಂಥವರಿಗೆ ಇನ್ನೊಂದೇನಾಗ್ತದೆ, ಅಂಥವರ ಮೂಲಕ ಭಗವಂತ ತನ್ನ ಕೆಲಸಗಳನ್ನೆಲ್ಲ ಮಾಡಿಸ್ಕೊಳ್ತಾನೆ, ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು. ಹಾಗಾಗಿ ಮುಖ್ಯವಾಗಿ ಭಕ್ತರಾಗಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಒಂದು ಸ್ಥಿತಿಗೆ ಬರಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಆಗ ಏನಾಗತ್ತೆ, ನಿಜವಾದ ಈ ಪ್ರಪಂಚದಲ್ಲಿ ಇದ್ದೇನೆ ಆ ಭಗವದ್ ಆನಂದವನ್ನು ಅನುಭವಿಸ್ಬೋದು.
ಮುಕ್ತನಾಗಿ ಹೋಗ್ಬಿಟ್ಟು ಅಲ್ಲ, ಈ ಒಂದು ಶರೀರವನ್ನು ಬಿಟ್ಬಿಟ್ಟಲ್ಲ, ಈ ಶರೀರದಲ್ಲೇನೆ ಆ ಭಗವದ್ ಆನಂದವನ್ನ ಹೊಂದಬಹುದು, ಆ ಸ್ಥಿತಿಯನ್ನು ಸೇರ್ಕೊಳ್ಬಹುದು. ಶ್ರೀರಾಮಕೃಷ್ಣ ನಮಗೆ ತೋರಿಸ್ಕೊಟ್ಟಿದ್ದಾರೆ ಇದನ್ನ. ಹಾಗಾಗಿ ಆ ಪ್ರಯತ್ನವನ್ನು ಮಾಡ್ಬೇಕು. ಹಾಗಾಗಿ ಇದನ್ನ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಇದನ್ನ ಅಭ್ಯಾಸ ಮಾಡ್ಬೇಕು. ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತುಂ ಧನಂಜಯ. ಶ್ರೀಕೃಷ್ಣ ಹೇಳ್ತಾನೆ, ಒಂದು ವೇಳೆ ನಿನಗೆ ನನ್ನ ಮನಸ್ಸಿನಲ್ಲಿ ಇಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಅಭ್ಯಾಸವನ್ನು ಮಾಡು. ಏನ್ ಅಭ್ಯಾಸವನ್ನು ಮಾಡೋದು? ಭಗವಂತನ ಕೈಯಲ್ಲಿ ನಾನೊಂದು ಉಪಕರಣ, ಭಗವಂತನನ್ನು ಉಪಯೋಗಿಸ್ಕೊಂಡ್ರೆ ನನ್ನ ಜೀವನ ಧನ್ಯವಾಗ್ತದೆ. ಈ ಒಂದು ಇದು ಮಾಡ್ತಾ ಇದ್ದಾರೆ ಈ ಇದ್ರಿಂದ. ಆದ್ರೆ ಇದನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಆ ಭಗವಂತನ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ. ಒಂದು ವೇಳೆ ಅದನ್ನ ಮಾಡ್ಲಿಕ್ಕಾಗದೇ ಇದ್ರೆ ನಾನು ಮಾಡಿರ್ತಕ್ಕಂತಹ ಪ್ರತಿಯೊಂದನ್ನು ಕೊನೆಯಲ್ಲಿ ಏನ್ ಮಾಡ್ಬೇಕು? ನಮ್ಮ ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡ್ಬೇಕು. ಭಗವಂತನಿಗೆ ಅರ್ಪಣೆ ಮಾಡಿದ ಹಾಗೆ ಶ್ರೀಕೃಷ್ಣಾರ್ಪಣ ಮಸ್ತು, ರಾಮಕೃಷ್ಣಾರ್ಪಣ ಮಸ್ತು, ಆ ಒಂದು ಸ್ಥಿತಿಗೆ ನಾವು ಬರಬೇಕು. ನಿಜವಾದ ಭಕ್ತಿ ಅದು. ನಾವು ಮಾಡ್ತಕ್ಕಂಥ ಜಪಧ್ಯಾನಗಳು, ಸ್ತೋತ್ರ ಪಾಠಗಳು, ನಾವು ಮಾಡ್ತಕ್ಕಂತಹ ಈ ಸಾಧನೆ, ಇದೆಲ್ಲವೂ ನಮ್ಮ ನಿಧಾನವಾಗಿ ಈ ಸ್ಥಿತಿಗೆ ತೆಗೆದುಕೊಂಡು ಬರ್ಬೇಕು. ಒಂದು ಅರ್ಪಣೆಯನ್ನ ಮಾಡ್ತಾ ಮಾಡ್ತಾ ನಿಧಾನವಾಗಿ ಯಾವ ಸ್ಥಿತಿಗೆ ಬರ್ತೇವೆ ಅಂತ ಹೇಳಿದ್ರೆ ಭಗವಂತನಿಗಾಗಿ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ. ಅಂದ್ರೆ ಅದನ್ನ ಮಾಡ್ತಕ್ಕಂಥ ಪ್ರತಿಯೊಂದು ಹಂತದಲ್ಲಿಯೂ ಆ ಒಂದು ಭಾವನೆ ಅದು ನಮ್ಮಲ್ಲಿ ಸ್ಪಷ್ಟವಾಗಿರ್ತದೆ. ಇದ್ದಾಗ ಆಗ ಮತ್ತೆ ಅರ್ಪಣೆ ಮಾಡ್ಬೇಕಾದದ್ದಿಲ್ಲ. ಯಾಕಂತ ಹೇಳಿದ್ರೆ ಅವನಿಗೋಸ್ಕರನೇ ಮಾಡ್ತಾ ಇರುತ್ತಾನೆ. ಅವನು ಅಲ್ಲದೆ ಇದ್ರೆ, ಅವನ ಇಚ್ಛೆಯಲ್ಲೇ ಇದ್ರೆ ನಡೀತಾ ಇರಲಿಲ್ಲ ಅಂತಕ್ಕಂಥ ಆ ಒಂದು ಸ್ಥಿತಿ ಬರೋದ್ರಿಂದ ಆಗ ಅಹಂಕಾರ ಅಲ್ಲಿರ್ತಕ್ಕಂಥದ್ದು, ಲೇಷ ಮಾತ್ರ ಇರ್ತಕ್ಕಂಥ ಅಹಂಕಾರ ನಿಧಾನವಾಗಿ ಅದು ಕೂಡ ನಾಶವಾಗ್ತದೆ. ಕೊನೆಯಲ್ಲಿ ಶ್ರೀರಾಮಕೃಷ್ಣರ ತರ, ಶಾರದಾ ಮಾತೆಯವರ ತರ, ಸ್ವಾಮಿ ವಿವೇಕಾನಂದ ತರ ಆ ಭಗವಂತನ ಕೈಯಲ್ಲಿ ಒಂದು ಉಪಕರಣವಾಗ್ತಾರೆ. ಅದನ್ನ ನಮಗೆ ಅವರು ತೋರಿಸ್ಕೊಟ್ಟಿದ್ದಾರೆ ಆ ಮಾರ್ಗನ. ಆಗ ಏನಾಗತ್ತೆ ಅಂತ ಹೇಳಿದ್ರೆ ಈ ಅಂತಹ ವ್ಯಕ್ತಿಯ ಮೂಲಕ ಭಗವತ್ ಕೃಪೆ ಅಭಿವ್ಯಕ್ತವಾಗುತ್ತೆ. ಇದು ಹೇಗೆ ಅಂತ ಹೇಳಿದ್ರೆ ಒಂದು ದೊಡ್ಡ ಟ್ಯಾಂಕ್ ಇದೆ ಅಂತ ಇಟ್ಕೊಳ್ಳಿ. ಆ ಟ್ಯಾಂಕ್ಗೆ ಎಲ್ಲ ಕಡೆ ನೀರು ಹರಿಸಲಿಕ್ಕೆ ಒಂದು ವಾಲ್ವ್ ಇಟ್ಟಿರ್ತಾರೆ. ವಾಲ್ವ್ ಎಲ್ಲಿ ತನಕ ಅದು ಕ್ಲೋಸ್ ಆಗಿರುತ್ತೋ ಅದು ಇದ್ದಾಗ ಆ ಇದರಲ್ಲಿ ಟ್ಯಾಂಕ್ ಅಲ್ಲಿ ಇರ್ತಕ್ಕಂಥದ್ದು ಅಲ್ಲೇ ಇರ್ತದೆ, ಈಚೆ ಬರೋದಿಲ್ಲ. ಅದಕ್ಕೆ ಇರ್ತಕ್ಕಂಥ ಅಡಚಣೆ ಯಾವುದು? ಆ ವಾಲ್ವ್. ಅದನ್ನೇ ಅಹಂಕಾರ ಅಂತ ತಿಳ್ಕೊಳ್ಳಿ, ನಮ್ಮ ಅಹಂಕಾರ ಅಂತ ಹೇಳಿ. ಆ ಅಹಂಕಾರ ಸಂಪೂರ್ಣವಾಗಿ ಹೋದಾಗ ಏನಾಗುತ್ತೆ? ಇದರಿಂದ ಪೈಪ್ನ ಮೂಲಕ ಎಲ್ಲ ಕಡೆಗೆ ಹೋಗುತ್ತೆ ನೀರು, ಪ್ರತಿಯೊಂದು ಮನೆಗೂ ಕೂಡ ಆ ನೀರು ಹೋಗುತ್ತೆ. ಹಾಗೇನೆ ಯಾವ ವ್ಯಕ್ತಿಯಲ್ಲಿ ಅಹಂಕಾರ ಅನ್ನತಕ್ಕಂಥದ್ದು ಹೋಗಿದೆಯೋ ಅಂಥವನ ಮೂಲಕ ಎಲ್ಲರಿಗೂ ಆ ಭಗವತ್ ಕೃಪೆ ಅನ್ನತಕ್ಕಂಥದ್ದು ಸಿಗ್ತದೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಉಪಕರಣವಾಗಿ ಅಂತಹ ವ್ಯಕ್ತಿ ಬಳಸಲ್ಪಡ್ತಾನೆ. ಆದರೆ ಈ ಒಂದು ಸ್ಥಿತಿಯನ್ನು ಹೊಂದಬೇಕಾದ್ರೆ ಒಂದು ಭಗವದರ್ಪಣ ಬುದ್ಧಿಯಿಂದ ಮಾಡ್ತಕ್ಕಂಥದ್ದು, ಇನ್ನೊಂದು ಭಗವಂತ ನಮ್ಮನ್ನ ಯಾವ ಸ್ಥಿತಿಯಲ್ಲಿ ಇಟ್ಟಿದಾನೋ ಆ ಸ್ಥಿತಿಯಲ್ಲಿ ನಾವು ಗೊಣಗಾಡದೇನೆ, ಭಗವಂತ ನಿನ್ನಿಷ್ಟ, ಕಷ್ಟನೋ ಸುಖನೋ ಯಾವ್ದಾದ್ರು ನಿನ್ನ ಹೆಸರು ನಾನು ಅನುಭವಿಸ್ತೇನೆ ಅಂತ ಹೇಳಿದ್ರೆ ಅದೇ ಎಂಥ ಕಷ್ಟವಾದ್ರೂ ಕೂಡ ನನಗೆ ಅದೇ ಸುಖ ಅಂತ ಹೇಳಿ. ಹೀಗಾಗಿ ಈ ಒಂದು ಅಂಶವನ್ನ ತಿಳ್ಕೊಳ್ಬೇಕು. ಒಂದು ಆಶ್ರಮದಿಂದ ಇನ್ನೊಂದು ಆಶ್ರಮಕ್ಕೆ ನಾನು ಹೋಗ್ತಾ ಇರುವಾಗ ಈ ಆಶ್ರಮವನ್ನ ಮಾಡಿದ್ನಲ್ಲ, ಇನ್ನೊಂದು ಸ್ವಲ್ಪ ಎಲ್ಲ ಗುರು ಮಹಾರಾಜರ ಸೇವೆ ಎಲ್ಲ ಮಾಡಿದ್ದೆ ಅಲ್ಲಿ ಇನ್ನೊಂದು ಆಶ್ರಮಕ್ಕೆ ಹೋಗ್ತಾ ಇದ್ದೆ. ಹೋಗುವಾಗ ಒಬ್ರು ಸ್ವಾಮಿಗಳು ನನ್ನ ಮಾತು ಹೇಳಿದ್ರು, ನೋಡಪ್ಪ ಒಂದು ವಿಷಯ ಜ್ಞಾಪಕ ಇಟ್ಕೊ, ಇನ್ನೊಂದು ಆಶ್ರಮಕ್ಕೆ ಹೋಗ್ತಾ ಇದ್ದೀನಲ್ಲ, ನಾನು ಏನೋ ಇಲ್ಲಿ ಮಾಡಿದೆ, ನಾನು ಹೋದ್ಮೇಲೆ ಏನಾಗುತ್ತೆ ಅಂತ ನಿನಗೆ ಆಲೋಚನೆ ಮಾಡೋದು ಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಗುರು ಮಹಾರಾಜ್ ಏನ್ ಮಾಡ್ತಾರೆ, ತಮ್ಮ ಕೆಲಸವನ್ನ ಅವ್ರು ಮಾಡಿಸ್ಕೊಳ್ತಾರೆ. ಹೇಗೆ? ವಿತ್ ಯು. ಗುರು ಮಹಾರಾಜ್ ಗೆಟ್ಸ್ ಹಿಸ್ ವರ್ಕ್ ಡನ್ ವಿತ್ ಯು, ವಿದೌಟ್ ಯು ಅಂಡ್ ಇನ್ ಸ್ಪೈಟ್ ಆಫ್ ಯು. ಜ್ಞಾಪಕ ಇಟ್ಕೊ ಅಂತ ಹೇಳಿದ್ರು. ಅಂದ್ರೆ ನಿನ್ನನ್ನ ಉಪಯೋಗಿಸಿಕೊಂಡು ಗುರು ಮಹಾರಾಜರು ತಮ್ಮ ಕೆಲಸವನ್ನು ಮಾಡ್ಕೊಳ್ತಾರೆ. ಒಂದ್ ವೇಳೆ ನೀನು ಅನ್ಕೊಂಡ್ರೆ ನನ್ನಿಂದಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ನೀನ್ ಇಲ್ಲದೇ ಇದ್ರು ಕೂಡ ಮಾಡ್ತಾರೆ. ಆಮೇಲೆ ಇನ್ನೂ ಒಂದು ಜ್ಞಾಪಕ ಇಟ್ಕೋ, ಇನ್ ಸ್ಪೈಟ್ ಆಫ್ ಯು. ಇದು ಬಹಳ ಜ್ಞಾಪಕ ಇಟ್ಕೊಳ್ಬೇಕು ನಾವು. ಒಂದು ವೇಳೆ ಏನಾದ್ರೂ ಒಂದು ಸ್ವಲ್ಪ ಮಾಡ್ಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ನೀವು ಗುರು ಮಹಾರಾಜ ಕೆಲಸನ ನಿನ್ನಂತಹ ಒಂದು ಉಪಕರಣವನ್ನು ಇಟ್ಕೊಂಡು ಕೂಡ ಅವ್ನು ಮಾಡ್ತಾ ಇದ್ದಾನೆ. ಯಾಕೆಂತ ಹೇಳಿದ್ರೆ ನಿಧಾನವಾಗಿ ಅವನೇನ್ ಮಾಡ್ತಾನೆ, ಯೋಗ್ಯವಾಗಿರ್ತಕ್ಕಂಥ ಉಪಕರಣವಾಗಿ ತಯಾರು ಮಾಡ್ತಾನೆ. ಹಾಗಾಗಿ ಅವನ ಕೈಯಲ್ಲಿ ಉಪಕರಣವಾಗಲಿಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡು ಅಂತಕ್ಕಂಥ ಆ ಒಂದು ಇದನ್ನ ಹೇಳ್ತಾರೆ ಭಗವಂತನ ಕೈಯಲ್ಲಿ. ಹಾಗಾಗಿ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ, ಆ ರಾಜ ನವಚಂದ್ರ ಬರ್ತಕ್ಕಂಥ ಇದನ್ನ ಹೇಳ್ತಾ, ನೀನು ಚಾಲಕ ಶಕ್ತಿ, ನಾನೊಂದು ಯಂತ್ರ. ಹೀಗಾಗಿ ಆ ಭಗವಂತನ ಕೈಯಲ್ಲಿ ಒಂದು ಉಪಕರಣವಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ಬೇಕು. ಮಾಡಿದಾಗ ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಪಾತ್ರವನ್ನು ಕೊಟ್ಟಿರ್ತಾನೆ ತನ್ನ ಈ ಒಂದು ಸೃಷ್ಟಿಯಲ್ಲಿ ಪರಮಾತ್ಮ. ಅದನ್ನ ನಾವು ವ್ಯವಸ್ಥಿತವಾಗಿ ಯಾವುದೇ ರೀತಿಯ ಗೊಣಗಾಟ ಇಲ್ದೇನೆ, ಕಷ್ಟನೋ ಸುಖನೋ ಏನಾದ್ರೂ
ನಮಗೆ ನಮ್ಮ ಪಾಲಿಗೆ ಬಂದಿರತಕ್ಕಂಥದ್ದು ಕಷ್ಟವಾಗಿರ್ತಕ್ಕಂಥ ಕೆಲಸನೋ ಸುಖವಾಗಿದ್ದು ಯಾವುದನ್ನು ನಾವು ಅದನ್ನ ಸ್ವೀಕರಿಸಿ ಗೊಣಗದೇನೆ ಅವನ ಇಚ್ಛೆ ಇದ್ದ ಹಾಗೆ ನಡೀತದೆ ಅಂತ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಿಶ್ಚಯವಾಗಿಯೂ ಆ ಒಂದು ಸ್ಥಿತಿ ಬರುತ್ತದೆ. ನಿಧಾನವಾಗಿ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ನಾಶವಾಗ್ತಾ ಚಿತ್ತಶುದ್ಧಿಯಾಗಿ ನಮ್ಮಲ್ಲಿ ಹೆಚ್ಚು ಹೆಚ್ಚು ಭಗವತ್ ಶ್ರದ್ಧೆ ಮತ್ತು ಭಕ್ತಿ ಬೆಳೀತಾ ಬೆಳೀತಾ ಅವನ ಆ ಕೃಪೆ ಅನ್ನತಕ್ಕಂಥದ್ದು ನಿಧಾನವಾಗಿ ಅನುಭವ ಆಗ್ತಾ ಹೋಗ್ತದೆ. ಅನುಭವ ಆಗ್ತಾ ಕೊನೆಗೆ ಎಲ್ಲವೂ ಅವನ ಕೃಪೆ ಅನ್ನತಕ್ಕಂಥ ಅನುಭವ ಕೂಡ ಬರ್ತದೆ. ಅವನ ಕೈಯಲ್ಲಿ ಒಂದು ಉಪಕರಣವಾಗತಕ್ಕಂಥ ಆ ಒಂದು ಶಕ್ತಿ ಕೂಡ ಭಗವಂತ ಈ ಒಂದು ಇನ್ಸ್ಟ್ರೂಮೆಂಟ್ಗೆ, ಈ ಒಂದು ಉಪಕರಣಕ್ಕೆ ಒಂದು ಕೊಟ್ಟಿದ್ದಾನೆ. ಅಂಥದ್ದೊಂದು ಪ್ರಯತ್ನವನ್ನ ಎಲ್ಲರೂ ಕೂಡ ಮಾಡೋಣ. ಯಾಕಂದ್ರೆ ಶ್ರೀರಾಮಕೃಷ್ಣರ ಭಕ್ತರಾಗಿ ನಿಶ್ಚಯವಾಗಿಯೂ ನಾವೆಲ್ಲ ಈ ಒಂದು ಪ್ರಯತ್ನವನ್ನ ಮಾಡಲೇಬೇಕು, ಯಾವುದೇ ರೀತಿ ಸಂಶಯವಿಲ್ಲ. ಅಲ್ದೇನೆ ದಿವ್ಯತ್ರೇಯರು ಯಾವಾಗಲೂ ಕೃಪಾಮಯರು. ನಾವು ತಪ್ಪು ಅದು ಇದು ಮಾಡ್ತಾ ಇರ್ತೀವಿ, ಆ ತಪ್ಪುಗಳನ್ನ ಅವ್ರು ನೋಡೋದಿಲ್ಲ, ನಮ್ಮ ಪ್ರಯತ್ನವನ್ನು ನೋಡ್ತಾರೆ. ಯಾವಾಗ್ಲೂ ತಪ್ಪು ಇಟ್ಕೊಳ್ಳಿ, ನಾವು ಎಡುತ್ತೀವಿ ಮಾಡ್ತಾ ಇರುವಾಗ. ಹಾಗಾಗಿ ಅದನ್ನ ಹೆಚ್ಚಿಗೆ ಹಚ್ಕೊಳ್ಳದೇನೆ ಇನ್ನೂ ಚೆನ್ನಾಗಿ ನಾನು ಹೇಗೆ ಮಾಡಬಹುದು ಅಂತಕ್ಕಂಥ ಒಂದು ಪ್ರಯತ್ನವನ್ನ, ಇನ್ನೂ ಚೆನ್ನಾಗಿ ಒಂದು ಸೇವೆ ಹೇಗೆ ಮಾಡ್ಬೋದು ಅಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ನಿಶ್ಚಯವಾಗಿಯೂ ಅವನ ಆ ಒಂದು ಕೃಪೆ ಅನ್ನತಕ್ಕಂಥದ್ದು, ಅವರ ಕೃಪೆ ಅನ್ನತಕ್ಕಂಥದ್ದು ನಮಗೆ ಸಿಕ್ಕೇ ಸಿಗ್ತದೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ದಿವಸ ಕ್ಷೇಮಂಕರಿ ಸತ್ಸಂಗ ಕೇಂದ್ರದವರು ಈ ಒಂದು ಅವಕಾಶವನ್ನ ನನಗೆ ಕೊಟ್ಟಿದ್ರಿಂದ, ಅವರ ಕೈಯಲ್ಲಿ ಒಂದು ಉಪಕರಣ ಅಂತ ತಿಳ್ಕೊಂಡು ಈ ಒಂದು ಉಪಕರಣ ಎಷ್ಟು ಒಳ್ಳೆಯದಾಗಿ ಸಾಧ್ಯವೋ ಅಷ್ಟು ಒಳ್ಳೆಯದಾಗಿ ಅವರ ಆ ಒಂದು ಭಾವವನ್ನ ಹೇಳಿಸ್ಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ರಿಂದ ಒಂದು ಕ್ಷೇಮಂಕರಿ ಸತ್ಸಂಗದ ಎಲ್ಲ ಸದಸ್ಯರಿಗೂ ಹಾಗೂ ಈ ಕಾರ್ಯಕ್ರಮವನ್ನ ನೋಡ್ತಾ ಇರ್ತಕ್ಕಂಥ, ವೀಕ್ಷಿಸ್ತಾ ಇರ್ತಕ್ಕಂತಹ ಎಲ್ರಿಗೂ ಕೂಡ ಆ ಮೂರ್ತಿ ತೆರೆ ಕೃಪೆ ಇರ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಎಲ್ರಿಗೂ ನನ್ನ ನಮಸ್ಕಾರಗಳು.